ओम शांति, ओम शांति, ओम शांति, ओम।
कौन हमें पढ़ाती? स्वयं ಓಂ ಶಾಂತಿ. ಇವತ್ತು ಭಾನುವಾರ 16/3/2025 ಅವ್ಯಕ್ತ ಬಾಪ್ತಾದ महावाक्य कमजोर संस्कारों का संस्कार कर सच्ची होली मनाओ तब संसूर परिवर्तन होगा, संसार परिवर्तन होगा. ದುರ್ಬಲ ಸಂಸ್ಕಾರವನ್ನು ಸಂಸ್ಕಾರ ಮಾಡಬೇಕು ಅಂತೀವಲ್ಲ, ಶಬ್ದ ಬಳಸ್ತೀವಲ್ಲ. ಅಂತಿಮ ಸಂಸ್ಕಾರ ಎಷ್ಟೊತ್ತಿಗೆ ಅಂತ ಅಂತೀವೋ ಇಲ್ಲೋ, ಹಾಗೆಯೇ ನಮ್ಮ ದುರ್ಬಲ ಸಂಸ್ಕಾರವನ್ನು ಸಂಸ್ಕಾರ ಮಾಡಿ, ಅದು ಸತ್ಯವಾದಂಥ ಹೋಳಿ ಹಬ್ಬ. ಆವಾಗ ಸಂಸಾರನೇ ಪರಿವರ್ತನೆ ಆಗ್ತದೆ ಅಂತ ಬಾಬಾ ತಿಳಿಸ್ತಾರೆ. अच्छा, आज बाप दादा अपने चारों ओर के राज दुलारे बच्चों को देख रहे हैं. ಇವತ್ತು ಬಾಪ್ ದಾದ 4 ಕಡೆಯ ತನ್ನ ಅತಿ ಪ್ರೀತಿಯ ರಾಜ ಮಕ್ಕಳನ್ನು ನೋಡ್ತಾ ಇದ್ದಾರೆ. यह परमात्मा दुलार आप कोटों में कोई श्रेष्ठ आत्माओं को ही प्राप्त है. ಪರಮಾತ್ಮನ ಪ್ರೀತಿ ನಮ್ಮಂತಹ ಕೋಟಿಯಲ್ಲಿ ಕೆಲವು ಆತ್ಮಗಳಿಗೆ ಮಾತ್ರ ಪ್ರಾಪ್ತಿಯಾಗ್ತದೆ. ಹರೇಕ್ ಬಚ್ಚೆ ಕೆ 3 ರಾಜ್ ತಖ್ತ್ ದೇಖ್ ರಹೇ ಹಿ. ಅಂದರೆ ಪ್ರತಿಯೊಂದು ಮಕ್ಕಳ 3 ತಖ್ತನ್ನು ಬಾಬಾ ನೋಡ್ತಿದ್ದಾರೆ, 3 ರಾಜ ಸಿಂಹಾಸನವನ್ನು ನೋಡ್ತಾ ಇದ್ದಾರೆ. 1ನೇ ಸಿಂಹಾಸನ, ये 3 तख्त सारे कल्प में इस संगम पर ये आप बच्चों को प्राप्त होता है. 3 ಸಿಂಹಾಸನ ನಾವು ಮಕ್ಕಳಿಗೆ ಈಗ ಸಂಗಮ ಯುಗದಲ್ಲಿ ಮಾತ್ರ ಪ್ರಾಪ್ತಿಯಾಗ್ತದೆ. ದಿಕಾಯ್ ದೇ ರಹಿ ಹೈ 3 ತಖ್ತ್. 3 ಸಿಂಹಾಸನ ಕಾಣ್ತಾ ಇದೆಯಾ? ಸಂಗಮ ಯುಗದಲ್ಲೇ 3 ಸಿಂಹಾಸನ ತಮಗೆ ಕಣ್ಣ ಮುಂದೆ ಕಾಣ್ತಾ ಇದೆಯಾ? ಆತ್ಮಜ್ಯೋತಿಗೆ 3 ಸಿಂಹಾಸನ ಇದೆ, ರಾಜ ಸಿಂಹಾಸನ. 1ನೇದು ಬ್ರುಕುಟಿ ರೂಪಿ ತಖ್ತ್ ಜಿಸ್ ಪರ್ ಆತ್ಮ ಚಮಕ್ ರಹಿ ಹೈ. ಇದು ಬ್ರುಕುಟಿ ಎನ್ನುವಂಥದ್ದು ಸಿಂಹಾಸನ. ಆತ್ಮಜ್ಯೋತಿ ಬ್ರುಕುಟಿ ಸಿಂಹಾಸನದಲ್ಲಿ ಹೊಳಿತಾ ಇದೆ. 2ನೇದು ದೂಸರಾ ತಖ್ತ್ ಪರಮಾತ್ಮ ದಿಲ್ ತಖ್ತ್. ಆಪ್ ಸಬ್ ದಿಲ್ ತಖ್ತ್ ನಶೀನ್ ಹೋನ. ನಾವೆಲ್ಲರೂ ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿದ್ದೀವಿ. ಇದು 2ನೇ ಸಿಂಹಾಸನ. 1ನೇದ್ದು ಬ್ರುಕುಟಿ ಸಿಂಹಾಸನ, 2ನೇದ್ದು ಪರಮಾತ್ಮನ ಹೃದಯ ಸಿಂಹಾಸನ, 3ನೇದ್ದು ಭವಿಷ್ಯ ವಿಶ್ವ ತಖ್ತ್, ಮುಂದೆ ಬರಲಿರುವಂಥ ಸ್ವರ್ಗದಲ್ಲಿ ರಾಜ್ಯಭಾರ ಮಾಡುವಂತಹ ಸಿಂಹಾಸನ. 3 ಸಿಂಹಾಸನ ತಮಗೆ ಕಾಣ್ತಾ ಇದೆಯಾ? दिखाई दे रही है. सबसे भाग्यवान बने हो दिल तख्त नशीन बनने से. ಸಂಗಮ ಯುಗದಲ್ಲಿ ಸಂಗಮೇಶ್ವರನ ಹೃದಯವನ್ನು ಗೆದ್ದಿವಿ ನಾವೀಗ. ಪರಮಾತ್ಮನ ಹೃದಯ ಗೆದ್ದವರೇ ಹೃದಯ ಸಿಂಹಾಸನದಲ್ಲಿರೋದು. ಪರಮಾತ್ಮನ ಆದೇಶದ ಪ್ರಕಾರ ನಾವು ಹೆಜ್ಜೆ ಹೆಜ್ಜೆಗೂ ನಡೆದರೆ ಅವನ ಹೃದಯವನ್ನು ಗೆದ್ದಂತೆ ಅಲ್ವಾ? ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಎಂಥ ಭಾಗ್ಯವಂತರು ತಾವೆಲ್ಲ, ಪರಮಾತ್ಮನ ಹೃದಯ ಸಿಂಹಾಸನದಲ್ಲಿದ್ದೀರಿ. ಏ ಪರಮಾತ್ಮ ದಿಲ್ ತಖ್ತ್ ಆಪ್ ತಕದೀರ್ವಾನ್ ಬಚ್ಚೋಂ ಕೋ ಹಿ ಪ್ರಾಪ್ತ ಹೈ. ಪರಮಾತ್ಮನ ಹೃದಯ ಸಿಂಹಾಸನ ನಾವು ಅದೃಷ್ಟಶಾಲಿ ಮಕ್ಕಳಿಗೆ ಮಾತ್ರ ಪ್ರಾಪ್ತಿಯಾಗ್ತದೆ. ಭವಿಷ್ಯ ವಿಶ್ವ का राज्य तख्त तो प्राप्त होना ही है, लेकिन अधिकारी कौन बनता? ಇಲ್ಲಿ ಸಲ್ಲುವವರೇ ಅಲ್ಲಿಯೇ ಸಲ್ತಾರೆ. ಯಾರು ಸಂಗಮ ಯುಗದಲ್ಲಿ ಪರಮಾತ್ಮನ ಹೃದಯವನ್ನು ಗೆದ್ದು ಅವನ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ತಾರೋ ಅವರೇ ಭವಿಷ್ಯದ ರಾಜ್ಯ ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ. जो इस समय ಸ್ವರಾಜ್ಯಾಧಿಕಾರಿ बनता है ಅಲ್ವಾ? ಬಾಬನ ಹೃದಯವನ್ನು ಗೆಲ್ಲಬೇಕಾದ್ರೆ ಮೊದಲು ಆತ್ಮಜ್ಯೋತಿ ಸ್ವರಾಜ್ಯ ಅಧಿಕಾರಿ ಆಗಬೇಕು.
ನಾನು ಆತ್ಮ ಜ್ಯೋತಿ ಭೃಕುಟಿ ಸಿಂಹಾಸನದಲ್ಲಿ ಕುಳಿತಿದ್ದೀನಿ, ಸ್ವರಾಜ್ಯ ಅಧಿಕಾರಿ ನಾನು. ಯಾವುದರ ಮೇಲೆ? ಈಗ ಆತ್ಮಜ್ಯೋತಿ ಇಲ್ಲಿ ಕೂತ್ಕೊಂಡು ಯಾವುದರ ಮೇಲೆ ಅಧಿಕಾರಿ? ಪಂಚ ಇಂದ್ರಿಯಗಳ ಮೇಲೆ ಅಧಿಕಾರಿ, ಪಂಚತತ್ವದ ಮೇಲೆ ಅಧಿಕಾರಿ, ಪಂಚವಿಕಾರದ ಮೇಲೆ ಅಧಿಕಾರಿ. ಎಲ್ಲವನ್ನ ಗೆದ್ದು ಆತ್ಮಜ್ಯೋತಿ ಕೂತ್ಕೊಂಡಿವಿ ನಾವೀಗ. ಈಗ ನಮಗೆ ಕ್ರೋಧ ಬರಲಿಕ್ಕೆ ಸಾಧ್ಯ ಇಲ್ಲ, ಮೋಹ ಬರಲಿಕ್ಕೆ ಸಾಧ್ಯ ಇಲ್ಲ, ಅಹಂಕಾರ ಎಲ್ಲಿಂದ ಬರ್ತದೆ ನೋಡ್ತೀವಿ? ಬರ್ತದ? ಎಲ್ಲ ಮೇಲೆ ಗೆದ್ದೀವೋ ಇಲ್ಲ ನಾವೀಗ? ಪಂಚವಿಕಾರದ ಮೇಲೆ, ಪಂಚತತ್ವದ ಮೇಲೆ, ಪಂಚ ಇಂದ್ರಿಯಗಳ ಮೇಲೆ ಆತ್ಮಜ್ಯೋತಿ. ಈಗ ನಾವು ಅಧಿಕಾರಿ. ಬಾಬಾ ತಿಳಿಸ್ತಾರೆ, ಅವರೇ ಸ್ವರಾಜ್ಯ ಅಧಿಕಾರಿ. ಆತ್ಮರಾಜ, ಇಂದ್ರಿಯಗಳೆಲ್ಲ ಪ್ರಜೆಗಳು, ಮನಸ್ಸು ಬುದ್ಧಿ ಸಂಸ್ಕಾರ ಮಂತ್ರಿಗಳು. ಆತ್ಮಜ್ಯೋತಿ ಮಂಜೀತ್ ಅಲ್ವಾ? ಮನಸ್ಸಿನ ಮೇಲೆ ಅಧಿಕಾರಿಗಳು. ಈಗ ನಾವು ಎಲ್ಲೆಲ್ಲೋ ಮನಸ್ಸಿಗೆ ಬಂದಂಗೆ ಹಂಗೆಲ್ಲ ಯೋಚನೆ ಮಾಡಲಿಕ್ಕೆ ಹಂಗಿಲ್ಲ. ಈಗ ಆತ್ಮಜ್ಯೋತಿ ಅಧಿಕಾರಿ ನಾನು. ಬುದ್ಧಿಯ ಮೇಲೆ ಅಧಿಕಾರಿ, ಸಂಸ್ಕಾರದ ಮೇಲೆ ಅಧಿಕಾರಿ, ಪಂಚ ಇಂದ್ರಿಯಗಳ ಮೇಲೆ ಅಧಿಕಾರಿ. ಬಾಯಿ ಹೇಳ್ದಂಗೆ ಕೇಳ್ತೀರಾ? ನಾಲಿಗೆಗೆ ರುಚಿ ಸಂಬಂಧಪಟ್ಟು ಊಟ ಮಾಡ್ತೀರಾ? ಏನು ಮಾಡ್ತೀರಿ? ಕಿವಿಗೆ ಬಿದ್ದದೆಲ್ಲ ಕೇಳಿ ತಲೆ ಕೆಡಿಸ್ಕೋತೀರಾ? ಹಾಗಾದ್ರೆ ನಾವು ಇಂದ್ರಿಯಗಳ ಮೇಲೆ ರಾಜ್ಯಭಾರ ಮಾಡಿದಂತಾಯ್ತಾ? ಬಾಬಾ ತಿಳಿಸ್ತಿದ್ದಾರೆ, ಪಂಚ ಇಂದ್ರಿಯಗಳ ಮೇಲೆ ರಾಜ ಯಾರೀಗ? ಆತ್ಮಜ್ಯೋತಿ. ಅವರೇ ಸ್ವರಾಜ್ಯಾಧಿಕಾರಿಗಳು. ಸ್ವರಾಜ್ಯ ನಹಿತ ವಿಶ್ವಕ ರಾಜ್ಯ ಭೀ ನಹೀ. ಈಗ ಯಾರು ಸ್ವರಾಜ್ಯ ಅಧಿಕಾರಿ ಆಗೋದಿಲ್ವೋ ಅವರು ಭವಿಷ್ಯ ವಿಶ್ವರಾಜ್ಯಾಧಿಕಾರಿ ಆಗಲು ಸಾಧ್ಯವಿಲ್ಲ. इस समय के ಸ್ವರಾಜ್ಯಾಧಿಕಾರ ದ್ವಾರ ही ವಿಶ್ವ ರಾಜ್ಯ ಪ್ರಾಪ್ತ ಹೋತಾ है. ಈ ಸಮಯದಲ್ಲಿ ಸ್ವರಾಜ್ಯದ ಆಧಾರದ ಮೇಲೆ ವಿಶ್ವರಾಜ್ಯ ಪ್ರಾಪ್ತಿಯಾಗ್ತದೆ. ವಿಶ್ವಕ್ಕೆ ರಾಜ್ಯಕ್ಕೆ ಸರ್ವ ಸಂಸ್ಕಾರ ಇಸ್ ಸಮಯ ಬಂತೆ ಹಿ. ನಾಳೆ ಬರಲಿರುವ ಸತ್ಯಯುಗದಲ್ಲಿ ನಾವು ವಿಶ್ವ ಮಹಾರಾಜನ್ ಚಕ್ರವರ್ತಿ ಆಗಬೇಕಾದ್ರೆ ಆ ಸಂಸ್ಕಾರ ಈ ಸಮಯದಲ್ಲೇ ನಮ್ಮದು ತುಂಬಿಕೊಳ್ತೀವಿ. ಈ ಸಮಯದ ಸಂಸ್ಕಾರನೇ ಭವಿಷ್ಯಕ್ಕೆ ಬರೋದು. ಈ ಸಮಯದ ಏನು ಸಂಸ್ಕಾರ? ನಾವೀಗ ನಾಲಿಗೆ ಹೇಳ್ದಂಗೆ ಕೇಳಂಗಿಲ್ಲ, ಕಣ್ಣು ಹೇಳ್ದಂಗೆ ಕೇಳೋರಲ್ಲ, ಕಿವಿಗೆ ಬಿದ್ದದೆಲ್ಲ ಕೇಳೋರಲ್ಲ. ಆತ್ಮಜ್ಯೋತಿ ರಾಜ, ಇವನಿಗೆ ಒಪ್ಪಿಗೆ ಆದರೆ ಮಾತ್ರ ಆತ್ಮಜ್ಯೋತಿಯ ರಾಜನಾಗಿ ನೋಡ್ತೀವಿ. ಈಗ ಆತ್ಮಜ್ಯೋತಿಯ ರಾಜನಾಗಿ ಕಿವಿಯ ಮೂಲಕ ಕೇಳ್ತೀವಿ. ಸೋಲ್ ಕಾನ್ಷಿಯಸ್ನೆಸ್ಸಲ್ಲಿ ಇದ್ದುಕೊಂಡು ಇಂದ್ರಿಯಗಳನ್ನು ಬಳಸಬೇಕು, ಅಂದರೆ ಸ್ವರಾಜ್ಯಾಧಿಕಾರಿಗಳು. ಬಾಬಾ ತಿಳಿಸ್ತಿದ್ದಾರೆ, ಈ ಸಂಸ್ಕಾರವನ್ನು ನಾವು ಈಗ ತುಂಬಿಕೊಳ್ತೀವಿ. तो हर एक अपने को सदा ಸ್ವರಾಜ್ಯಾಧಿಕಾರಿ ಅನುಭವ करते हो. ತಮ್ಮೆಲ್ಲರೂ ಸಹಿತ ತಾವೆಲ್ಲರೂ ಈಗ ನಾನು ಸ್ವರಾಜ್ಯಾಧಿಕಾರಿ ಅಂತ ಅನುಭವ ಮಾಡ್ತಿದ್ದೀರಾ? जो भविष्य राज्य का गायन है जानते हो ना? ಭವಿಷ್ಯ ರಾಜ್ಯದ ಏನು ಗಾಯನ ಇದೆ ಅವೆಲ್ಲವೂ ಇಲ್ಲಿರಬೇಕೀಗ. ಭವಿಷ್ಯ ರಾಜ್ಯದ ಏನು ಗಾಯನ ಇದೆ? ಏಕ ಧರ್ಮ. ಭವಿಷ್ಯ ರಾಜ್ಯದ ಗಾಯನ एक धर्म, एक राज्य, लॉ एंड ऑर्डर, सुख शांति संपत्ति से भरपूर राज्य. ನಾವು ಮುಂದೇನು ರಾಜ್ಯಭಾರ ಮಾಡ್ತೀವೋ ಅಲ್ಲಿ ಒಂದೇ ಧರ್ಮ, ಒಂದೇ ರಾಜ್ಯ, ಮತ್ತು ಲಾ ಆ್ಯಂಡ್ ಆರ್ಡರ್ ಪ್ರಕಾರ ಇರ್ತದೆ. ಸುಖ ಇದೆ, ಶಾಂತಿ ಇದೆ, ಸಂಪತ್ತಿ ಇದೆ, ಎಲ್ಲದರಿಂದಲೂ ಭರ್ಪೂರ್. याद आता है कितने बारी ಸ್ವರಾಜ್ಯ ಅವರು ವಿಶ್ವ ರಾಜ್ಯಕೀಯ ನೆನಪಿ ಬರ್ತಾ ಇದೆನಾ? ಎಷ್ಟು ಬಾರಿ ಸ್ವರಾಜ್ಯಾಧಿಕಾರಿಗಳಾಗಿದ್ದೀರಿ? ಎಷ್ಟು ಬಾರಿ ವಿಶ್ವದಲ್ಲಿ ರಾಜ್ಯಭಾರ ಮಾಡಿದಿರಿ? ಬಾಬಾ ಅಂತಾರೆ ಯಾದ್ ಹೈ ಕಿತನೆ ಬಾರಿ ಕಿಯಾ? ಕ್ಲಿಯರ್ ಯಾದ್ ಆತಾ ಹೈ? ಯಾದ್ ಕರ್ನೆ ಸೆ ಯಾದ್ ಆತಾ ಹೈ. ನೆನಪು ಮಾಡೋದಕ್ಕೆ ನೆನಪು ಬರ್ತಾ ಉಂಟಾ? ಎಷ್ಟೋ ಬಾರಿ ನಾನು ಸ್ವರ್ಗದಲ್ಲಿ ರಾಜ್ಯಭಾರ ಮಾಡಿದ್ದೀನಿ,
ಎಷ್ಟೋ ಸಂಗಮ ಯುಗದಲ್ಲಿ ಸ್ವರಾಜ್ಯಾಧಿಕಾರಿಯಾಗಿದ್ದೀನಿ. ನೆನಪು ಬರ್ತಾ ಇದೆಯಾ? ಕಲ ರಾಜಕೀಯ ತಾ ಕಲ ರಾಜ್ಯಕರ್ಣ. ನಿನ್ನೆ ನಾನು ರಾಜ್ಯಭಾರ ಮಾಡಿದ್ದೀನಿ, ಮತ್ತೆ ಪುನಃ ನಾಳೆ ರಾಜ್ಯಭಾರ ಮಾಡೋನಾಗಿದ್ದೇನೆ. ಐಸೆ ಸ್ಪಷ್ಟ ಸ್ಮೃತಿ ಹೇ. ಆ ರೀತಿ ಸ್ಪಷ್ಟವಾಗಿ ಸ್ಮೃತಿ ಇದೆಯಾ? ಸ್ಪಷ್ಟ ಸ್ಮೃತಿ ಉಸ್ ಆತ್ಮಕ್ಕೂ ಹೋಗಿ ಯಾರಿಗೆ ಸ್ಪಷ್ಟವಾದ ಸ್ಮೃತಿ ಇರ್ತದೆ? 5,000 ವರ್ಷದ ಹಿಂದೆ ಸ್ವರ್ಗದಲ್ಲಿ ನಾನು ರಾಜ್ಯಭಾರ ಮಾಡಿ ಬಂದೀನಿ, ಈ ಸಂಗಮಕ್ಕೆ ಬಂದೀನಿ, ನಾಳೆ ಮತ್ತೆ ಪುನಃ ಸ್ವರ್ಗಕ್ಕೆ ಹೋಗಲಿದ್ದೀನಿ. ಸ್ಮೃತಿ ಸ್ಪಷ್ಟ ಇದೆಯಾ? ಬಾಬಾ ಅಂತಾರೆ, ಯಾರಿಗೆ ಈ ಸ್ಮೃತಿ ಸ್ಪಷ್ಟ ಇರ್ತದಂದರೆ ಅಭಿ ಸದಾ ಸ್ವರಾಜ್ಯಾಧಿಕಾರಿ ಹೋಗ. ಯಾರು ಈಗ ಸ್ವರಾಜ್ಯಾಧಿಕಾರಿಗಳಾಗಿರ್ತಾರೋ ಅವರಿಗೆ ಸರಳವಾಗಿ ನೆನಪಿರ್ತದೆ, ಹಿಂದಿದ್ದು ನೆನಪಿರ್ತದೆ, ಮುಂದಿದ್ದು ನೆನಪಿರ್ತದೆ. तो स्वराज्याधिकारी हो, सदा हो. कभी कभी क्या कहेंगे? सदा ಸ್ವರಾಜ್ಯಾಧಿಕಾರಿ ಹೇಳಿ. ಸದಾ ಸ್ವರಾಜ್ಯಾಧಿಕಾರಿಗಳು ಅಥವಾ ಕೆಲವೊಮ್ಮೆನೋ ಡಬಲ್ ಫಾರ್ನಸ್ का टर्न है ना, ಸ್ವರಾಜ್ಯಾಧಿಕಾರಿ ಸದಾ ಹೋ ಅಂದರೆ ಬಾಬರವರು ಮಹಾವಾಕ್ಯ ನುಡಿಸಬೇಕಾದ್ರೆ ವಿದೇಶರೆಲ್ಲ ಕೂತ್ಕೊಂಡಿದ್ರು. ಹೇಳಿ, ಎಲ್ಲರೂ ಸ್ವರಾಜ್ಯಾಧಿಕಾರಿಗಳ? ಪಾಂಡವ್ ಸದಾ ಹೇ? ಪಾಂಡವರು ಹೇಳಿ, ಸದಾ ಸ್ವರಾಜ್ಯಾಧಿಕಾರಿಗಳ? ಸದಾ ಶಬ್ದ ಪೂछ रहे हैं. ಸದಾ ಸ್ವದ ಮೇಲೆ ರಾಜ್ಯಾಧಿಕಾರ, ಸ್ವ ಆತ್ಮಜ್ಯೋತಿ ಎಲ್ಲದರ ಮೇಲೆ अधिकारी सदा ಇದೆಯಾ? क्यों? जब इस एक जन्म में छोटा सा तो जन्म है, तो इस छोटे से जन्म में अगर सदा स्वराज्याधिकारी नहीं है, ಇದು ಒಂದು ಜನ್ಮ ನಾವು ಸ್ವರಾಜ್ಯ ಅಧಿಕಾರಿಯಾಗಿರಬೇಕು. ಆತ್ಮಜ್ಯೋತಿ ರಾಜ್ಯಭಾರ ಮಾಡ್ತಾ ಇರಬೇಕು. ಇವೆಲ್ಲದರ ಮೇಲೆ ನಾನು ರಾಜ. ಮಂಜೀತ್, ಮಾಯಾಜೀತ್, ಪ್ರಕೃತಿಜೀತ್, ವಿಕರ್ಮಜೀತ್, ಮೋಹಜೀತ್, ಕ್ರೋಧಜೀತ್, ಲೋಭಜೀತ್, ಕಾಮಜೀತ್, ಅಹಂಕಾರಜೀತ್ ಎಲ್ಲ ಜೀತಾದಾಗ ನಾನು ಜಗಜ್ಜೀತ್. ಸ್ವರಾಜ ಹೆಂಗಿರಬೇಕಂದ್ರೆ ಎಲ್ಲದರ ಮೇಲೆ ಅವನು ಜಯಗಳಿಸಿರಬೇಕು, ಅಧಿಕಾರಿ ಅವನು. ಆವಾಗ ಸತ್ಯುಗದಲ್ಲಿ ನಾವು ಈ ಸಂಸ್ಕಾರವನ್ನು ಎತ್ಕೊಂಡು ಹೋಗಿ ಸ್ವರ್ಗದಲ್ಲಿ ವಿಶ್ವರಾಜ್ಯಾಧಿಕಾರಿ ಆಗ್ತೀವಿ. 21 जन्म का सदा स्वराज्य कैसे प्राप्त होगा? अल्वा 21 जन्म का राज्याधिकारी बनना है या कभी कभी बनना है? 21 जन्म राज्याधिकारी ಆಗಬೇಕು ಅಥವಾ ಕೆಲವೊಮ್ಮೆ ಮಾತ್ರನೋ? क्या मंजूर है? सदा बनना है. सदा कान हिलाओ. सदा. अच्छा, 21 जन्म ही राज्याधिकारी बनना है. 21 जन्मನ ಸಹಿತ ರಾಜ್ಯಾಧಿಕಾರಿ ಆಗಿರಬೇಕಲ್ವಾ? राज्य अधिकारी अर्थात रॉयल फैमिली में भी राज्य अधिकारी. ಬಾಬಾ ಅಂತಾರೆ ರಾಜ್ಯಾಧಿಕಾರಿ ಅಂದರೆ ರಾಯಲ್ ಫ್ಯಾಮಿಲಿಯಲ್ಲಿ ಬರೋರು ಸಹಿತ ರಾಜ್ಯ ಅಧಿಕಾರಿಗಳೇ. ತಖ್ತ ಪರ್ತ ತೋಡೆ ಬೈಟೆಂಗೆ. ರಾಯಲ್ ಫ್ಯಾಮಿಲಿಯವರು ಸಿಂಹಾಸನದಲ್ಲಿ ಕುತ್ಕೊಳ್ಳಂಗಿಲ್ಲ. लेकिन वहाँ जितना तख्त अधिकारी को समान है उतना ही रॉयल फैमिली को भी है. वहाँ जितना तख्त अधिकारी को समान है अल्वा, ಅಲ್ಲಿ ಎಷ್ಟು ರಾಜ್ಯ ಅಧಿಕಾರಿ ನಾನು ಅಂತ ಸಮಾನ ಇರ್ತದೋ ಅಷ್ಟು ರಾಯಲ್ ಫ್ಯಾಮಿಲಿಯಲ್ಲಿ ನಾವು ಇರ್ತೀವಿ. ನಾನು तख्त अधिकारी ಈ ಸಮಾನ ಇರಬೇಕು. ಉನ್ನೋಂಕೋ ಬಿ ರಾಜ್ಯಾಧಿಕಾರಿ ಕಹೆಂಗೆ. ಅವರೇ ಯಾರು? ಭವಿಷ್ಯದಲ್ಲಿ ರಾಜ್ಯ ಅಧಿಕಾರಿಗಳು. ಲೇಕಿನ್ ಹಿಸಾಬ್ ಅಭಿ ಕೆ ಕನೆಕ್ಷನ್ ಸೆ ಹಿ. ಈಗಿನ ಪುರುಷಾರ್ಥದ ಲೆಕ್ಕದ ಅನುಸಾರವಾಗಿ ಭವಿಷ್ಯ ನಮ್ಮದು ನಿರ್ಮಾಣ ಆಗ್ತದೆ. ಅಭಿ ಕಭಿ ಕಭಿ ಹೈ ತೋ ವहाँ भी ಕಭಿ ಕಭಿ. ಅಭಿ ಸದಾ वहाँ भी सदा. तो बाप दादा से ಸಂಪೂರ್ಣ ಅಧಿಕಾರ ಲೇನಾ ಅರ್ಥಾತ್ ಆದ್ದರಿಂದ ಬಾಪ್ತಾದರವರಿಂದ
ಸಂಪೂರ್ಣ ಅಧಿಕಾರವನ್ನು ಪಡ್ಕೊಳ್ಳೋದಂದರೆ ಅರ್ಥ ವರ್ತಮಾನ और भविष्य का पूरा पूरा 21 जन्म राज्याधिकारी बनना. ಆದ್ದರಿಂದ ಬಾಪ್ತಾದರವರಿಂದ ಸಂಪೂರ್ಣ ಅಧಿಕಾರವನ್ನು ಪಡ್ಕೊಳ್ಳೋದಂದರೆ ಅರ್ಥ ವರ್ತಮಾನ ಮತ್ತು ಭವಿಷ್ಯದಲ್ಲಿ ಪೂರ್ಣ ರೂಪದಲ್ಲಿ 21 ಜನ್ಮ राज्य अधिकारी आगुವುದು. तो डबल फारनेस पूरा अधिकार लेने वाले हो या आधा वा थोड़ा ಮತ್ತು ಬಾಬಾ ಕೇಳ್ತಿದ್ದಾರೆ ಅರ್ಧಕ್ಕರ್ಧ ಅರ್ಧಂಬರ್ಧಕ್ಕೆ ತಗೊಳ್ತಿರೋ ಸ್ವಲ್ಪ ತಗೊಳ್ತಿರೋ ಅಥವಾ ಪೂರ್ಣ ರಾಜ್ಯಾಧಿಕಾರಿನ पूरा अधिकार लेना है पूरा. एक जन्म भी कम नहीं तो क्या करना पड़ेगा ಒಂದು ಜನ್ಮನೂ ಕಡಿಮೆ ಆಗಬಾರ್ದು. ಅಷ್ಟಕ್ಕೆ ಅಷ್ಟು ಸ್ವರ್ಗದಲ್ಲಿ ನಾವು ರಾಜ್ಯ ಭಾಗ್ಯವನ್ನು ಪಡ್ಕೋಬೇಕು. बाप दादा तो हर एक बच्चे को संपूर्ण अधिकारी बनाते ही. बाप दादा ಪ್ರತಿಯೊಂದು ಮಕ್ಕಳನ್ನು ಸಹಿತ ಸಂಪೂರ್ಣ ಅಧಿಕಾರಿಯನ್ನಾಗಿ ಮಾಡ್ತಿದ್ದಾರೆ. बने हैं ना पक्का बनेंगे या नहीं बनेंगे? क्वेश्चन है, कभी कभी क्वेश्चन उठता है पता नहीं बनेंगे या नहीं बनेंगे. बनना ही है पक्का. जिसको बनना है बनना ही है. क्या बनना ही है? संपूर्ण अधिकारी बनना ही है. हाथ उठाओ. संपूर्ण अधिकारी बनना ही है. ನಾನು ಸಂಪೂರ್ಣ ಅಧಿಕಾರಿ ಆಗಲೇಬೇಕು ಅನ್ನೋರು ಕೈ ಎತ್ತಿ. बनना ही है. अच्छा ये सब किस माला के मण के बनेंगे? ಇಷ್ಟು ಜನ ಕೈ ಎತ್ತಿ ಬಿಟ್ರಲ್ಲ. ಹಾಗಾದರೆ ನೀವು ಯಾವ ಮಾಲೆಯಲ್ಲಿ ಮಣಿಯಾಗಿ ಬರ್ತೀರಿ? 108 के यहाँ तो कितने आए हुए हैं? ಎಷ್ಟು ಜನ ಇಲ್ಲೇ ಬಂದಿರಿ? ಈಗ 108 ಮಾಲೆಯಲ್ಲಿ ಮಣಿಯಾಗಿ ಬರ್ತೀರಾ? 108 पे आने हैं. यह तो 1800 है तो 108 की माला को बढ़ाएंगे. ಇಲ್ಲಿ ನೋಡಿದರೆ ನೀವು 1800 ಜನ ಕೈ ಎತ್ತಿದ್ದೀರಿ. ಅಲ್ಲಿ ಮಾಲೆ ಇರುವುದು 108 ಮಣಿಗಳ ಮಾಲೆ. ಹಾಗಾದರೆ 108 ಮಣಿಗಳ ಮಾಲೆಯನ್ನು ದೊಡ್ಡದು ಮಾಡೋಣವಾ? अच्छा 16,000 तो अच्छा नहीं लगता. 16,000 में जाएंगे क्या? 16,000 ಮಾಲೆ ಅದಷ್ಟು ಚೆನ್ನಾಗಿ ಅನಿಸಂಗಿಲ್ಲ. 108 ಮಾಲೆ ಆದರೆ ಓಕೆ. 16,000 में जाएंगे क्या? नहीं जाएंगे ना. यह निश्चय और निश्चित है. ऐसा अनुभव हो. ನಾನು 108 ಮಾಲೆಯಲ್ಲೇ ಬರುವವನು. ನಿಶ್ಚಯ ಇರಬೇಕು, ನಿಶ್ಚಿತ ಆಗಿರಬೇಕು ಅಂತ ಅನುಭವ ಇರಬೇಕು. हम नहीं बनेंगे तो कौन बनेगा? ನಾನು 108 ಮಾಲೆಯಲ್ಲಿ ಬಂದಿಲ್ಲ ಅಂದರೆ ಇನ್ಯಾರು ಬರೋರು? ನಾನು ಸಂಪೂರ್ಣ ಅಧಿಕಾರಿ ಆಗಿಲ್ಲ ಅಂದರೆ ಇನ್ಯಾರಾಗೋರು? ಯಾವ ಅಧಿಕಾರಿ ಅಂದರು ಬಾಬಾ? स्वराज्य अधिकारी. नशा आप नहीं बनेंगे तो और कोई नहीं बनेगा. नाम ಆಗಿಲ್ಲ ಅಂದರೆ ಇನ್ಯಾರು ಆಗ್ತಾರೆ? आप ही बनने वाले हो ना. बोलो आप ही हो ना पांडव? आप ही बनने वाले हो ना. अच्छा अपना दर्पण में साक्षात्कार किया. ನಿಮ್ಮ ದರ್ಪಣದಲ್ಲಿ ನೀವೇ ಸಾಕ್ಷಾತ್ಕಾರ ಮಾಡಿಕೊಂಡಿರಾ? ನಿಮ್ಮ ಮುಖವನ್ನು ನೀವೇ ನೋಡ್ಕೊಂಡಿರಾ? ನಾನೆಷ್ಟು ಸ್ವರಾಜ್ಯಾಧಿಕಾರಿಯಾಗಿದ್ದೀನಿ? ತಮ್ಮನ್ನು ತಾವೇ ನೋಡ್ಕೊಳ್ಳಿ, ತಮ್ಮ ದರ್ಪಣದಲ್ಲಿ ನೋಡ್ಕೊಳ್ಳಿ. ಬಾಪ್ತಾದ ಹರ ಬಚ್ಚೆ का निश्चय देख बलिहार जाते हैं. वाह वाह बच्चे वाह. ಪ್ರತಿಯೊಂದು ಮಕ್ಕಳ ನಿಶ್ಚಯವನ್ನು ನೋಡಿದರೆ ಬಾಬನೇ ಬಲಿಹಾರ ಆಗ್ತಾರೆ. ವಾ ಎಂಥ ನನ್ನ ಮಕ್ಕಳು ಎಷ್ಟು ಫರ್ಮ್ ಆಗಿದ್ದಾರೆ. ನಿಶ್ಚಿತ ನಿಶ್ಚಯ. ನಾನು ಸ್ವರಾಜ್ಯಾಧಿಕಾರಿ, ನಾನಾಗಿಲ್ಲ ಅಂದರೆ ಇನ್ಯಾರಾಗೋರು? ಎಷ್ಟು ಮಕ್ಕಳು ಪಕ್ಕ ಇಟ್ಕೊಂಡರಲ್ಲ. ಬಾಬನೇ ಬಲಿಹಾರ ಜಾತಿ. हर एक बच्चा वाह 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 वाले हो ना. वाह वाह कि वही तो नहीं. ಯಾಕೆ ಅನ್ನೋರಲ್ಲಲ್ವಾ? ಕಭಿ ಕಭಿ ವೈ ಕೆಲವೊಮ್ಮೆ ವೈ ಬರ್ತದ. यह तो वೈ और हाय. तीसरा है क्राई.
ವಾವ ಅಂತಾರೆ. ವೈ 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 ಯಾಕೆ ಅದ್ಯಾಕೆ ಅನ್ನೋರು, ಯಾಕೆ ಅನ್ನೋರು ಹಾಯ್ ಹಾಯ್, ಎಲ್ಲಿ ಪ್ರಶ್ನೆ ಇದೆಯೋ ಅಲ್ಲಿ ಪ್ರಸನ್ನತೆ ಇರುವುದಿಲ್ಲ. ಹಾಯ್ ಮಾಡ್ತಾ ಇರ್ತಾರೆ, ಅಯ್ಯೋ ಅಂತ ಮಾಡ್ತಾ ಇರ್ತಾರೆ, ಯಾಕೆ ಅಯ್ಯೋ ಅಂತ ಇರ್ತಾರೆ. ಅಂಥವರೇ ಕ್ರೈ ಅಂದ್ರೇನು? ಬೊಬ್ಬೆ ಹಾಕ್ತಾ ಇರ್ತಾರೆ. तो आप तो वाई हाय क्राई वाले नहीं, और कौन हो? वाह वाह, बोलो ना, वाह 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 वाले हो ना. बाप दादा को डबल फार्नस के ऊपर विशेष फक्र है. ವಿದೇಶರನ್ನ ನೋಡಿ ಬಾಬನಿಗೆ ಸಹಿತ ವಿಶೇಷವಾದಂಥ ಕಾಳಜಿ ಇದೆ. ಕ್ಯೋ? ಭಾರತವಾಸಿ ने तो बाप को भारत में बुला लिया. ಭಾರತವಾಸಿಗಳು ಪರಮಾತ್ಮನನ್ನು ಭಾರತದಲ್ಲಿ ಕರೆದು ಬಿಟ್ಟರು. ವಿದೇಶಿಯರು ಅವರ ಮೇಲೆ ಭಗವಂತನಿಗೆ ಫಕ್ರು ಇದೆ. ಯಾಕೆಂದರೆ डबल फॉरनर्स ने बाप दादा को अपने सच्चाई के प्यार के बंधन में बांधा है. ವಿದೇಶರ ಹತ್ರ ಒಂದು ವಿಶೇಷತೆ ಇದೆ. ಏನಂದರೆ ಸತ್ಯತೆಯ ಒಂದು ಪ್ರೀತಿಯ ಬಂಧನದಲ್ಲಿ ಭಗವಂತನನ್ನು ಬಂಧಿಸಿಕೊಂಡಿದ್ದಾನೆ. ನೋಡಿ, ಎಲ್ಲಿ ಸತ್ಯತೆ ಇದ್ದನೋ ಅಲ್ಲಿ ಭಗವಂತ ಮೆಚ್ಚುತ್ತಾನೆ. ಯಾವುದು? ಆ ವಿದೇಶರ ಹತ್ರ ಸತ್ಯತೆ ಇದೆ. ಆ ಸತ್ಯತೆಯ ಪ್ರೀತಿ ಏನಿದೆ ಇದೆಲ್ಲ, ಅದು ಪ್ರೀತಿ ಭಗವಂತನನ್ನು ಬಂಧಿಸಿದೆ. ಮೆಜಾರಿಟಿ ಸಚ್ಚಾಯಿ ವಾಲೆ. ವಿದೇಶರೆಲ್ಲ ಮೆಜಾರಿಟಿ ಎಲ್ಲ ಸತ್ಯವಂತರು. कोई छिपाते भी है, लेकिन मेजॉरिटी अपनी कमजोरी सच्चाई से बाप के आगे रखते. ಕೆಲವರು ತಮ್ಮ ದುರ್ಬಲತೆಯನ್ನು ಮುಚ್ಚಿಡ್ಬೋದು, ಆದರೆ ವಿದೇಶಿಯರು ಮಾತ್ರ ತಮ್ಮ ದುರ್ಬಲತೆಯನ್ನು ಸಹಿತ ಸತ್ಯವಾಗಿ ಭಗವಂತನ ಮುಂದೆ ಇಡ್ತಾರೆ. तो बाप को सबसे बढ़िया चीज़ लगती है. ಭಗವಂತನಿಗೆ ಎಲ್ಲಕ್ಕಿಂತ बढ़िया ಚೀಸ್ ಯಾವುದು? ಬಾಬಾ ಅಂತಾರೆ ಸಚ್ಚಾಯಿ. ಭಗವಂತನ ದೃಷ್ಟಿಯಲ್ಲಿ ಎಲ್ಲಕ್ಕಿಂತ ದೊಡ್ಡ ಗುಣ ಯಾವುದು? ಸತ್ಯತೆ. ಭಗವಂತನ ದೃಷ್ಟಿಯಲ್ಲಿ ಸಹಿತ. ಇಸಲಿಯೇ ಭಕ್ತಿ ಮೇ ಬಿ ಕೇತೆ ಹೇ, ಭಗವಂತನಿಗೆ ಸತ್ಯತೆ ಎಂದರೆ ಪ್ರೀತಿ. ಅದಕ್ಕೆ ಭಕ್ತಿ ಮಾರ್ಗದಲ್ಲಿ ಒಂದು ಮಾತಿದೆ. ಯಾವ ಮಾತು? ಇಂಗ್ಲೀಷಲ್ಲಿ ಹೇಳಿ. ಗಾಡ್ ಈಸ್ ಟ್ರುತ್. ಸತ್ಯವೇ ದೇವರು. ಸತ್ಯವೇ ದೇವರು ಅಂದರೆ ದೇವರಿಗೆ ಸತ್ಯ ಅಂದರೆ ಅಷ್ಟು ಪ್ರೀತಿ. ಸತ್ಯ ಅಂದರೆ ಅಷ್ಟು ಪ್ರೀತಿ ಇರೋದರಿಂದ ಭಕ್ತರು ಏನು ಮಾಡಿಬಿಟ್ರು? ಸತ್ಯವೇ ದೇವರು. सबसे प्यारी चीज़ सच्चाई है. जिसमें सच्चाई होती है, ಯಾರ ಹತ್ರ ಸತ್ಯತೆ ಇದೆಯೋ ಅವರ ಹತ್ರ ಏನಿರ್ತದೆ? ಸಫಾಯಿ रहती है, ಸ್ವಚ್ಛತೆ ಇರ್ತದೆ. ಸತ್ಯತೆ ಇದ್ದವರು ಸ್ವಚ್ಛವಾಗಿರ್ತಾರೆ. ಇಂಗ್ಲೀಷಿನಲ್ಲಿ ಏನನ್ನೋಣ? ಸತ್ಯತೆ ಮತ್ತು ಸ್ವಚ್ಛತೆ, ಅಥವಾ ಸ್ವಚ್ಛತೆ ಮತ್ತು ಸತ್ಯತೆಗೆ ಇಂಗ್ಲೀಷಲ್ಲಿ ಹೇಳಿ. ಕ್ಲೀನ್ ಆ್ಯಂಡ್ ಕ್ಲಿಯರ್. ಕ್ಲೀನ್ ಆ್ಯಂಡ್ ಕ್ಲಿಯರ್. ಸ್ವಚ್ಛ, ಸತ್ಯ, ಕ್ಲಿಯರ್. ಏನು ಮತ್ತೆ ಒಳಗೆ ಹೊರಗೆ ಮುಚ್ಚಿದುದು ಮತ್ತೊಂದು ಏನಿಲ್ಲ. ಕ್ಲೀನ್ ಆ್ಯಂಡ್ ಕ್ಲಿಯರ್. ಆದ್ದರಿಂದ ಬಾಪ್ दादा का डबल फॉरनर्स के सच्चाई की प्रेम की रस्सी खींचते हैं. ವಿದೇಶರು ಯಾವಾಗಲೂ ಕ್ಲೀನ್ ಆ್ಯಂಡ್ ಕ್ಲಿಯರ್ ಇರ್ತಾರೆ. ಆ ಸತ್ಯತೆ ಏನಿದೆ, ಆ ಪ್ರೀತಿಯ ರಸ್ಸಿ, ಹಗ್ಗ ಭಗವಂತನನ್ನು ಎಳಿತಾ ಇದೆ. ಬಾಬಾ ಹೇಳ್ತಾರೆ, ಭಾರತವಾಸಿಯನ್ನೇ ತೋ ಬಾಪುಕೋ ಭಾರತ ಮೇ ಬುಲಾ ಲಿಯಾ. ಭಾರತವಾಸಿಗಳು ನಾವು ಭಾರತ ದೇಶದಲ್ಲೇ ಇದ್ದೀವಿ, ನಾವು ಕರೆದೀವಿ ಅವನಿಗೆ. ಹೆಂಗೆ ಕರೆದೀವಿ? ಭಕ್ತಿ ಮಾರ್ಗದಲ್ಲಿ ಕರೆದಿರಲ್ಲ. ಶಿವ ಬೇಗ ಬಾರು, ಹರ ಬೇಗ ಬಾರು ಅಂತ ಕರೆದಿಲ್ವಾ? ಎಲ್ಲ ಹಾಡು ಹಾಡಿ ಭಜನೆ ಮಾಡಿ ಭಗವಂತ ನೀನು ಬಾ ಬಾ ಅಂತ ಹೇಳ್ಕೊಂಡು ಕರೆದೀವಿ. ಭಾರತವಾಸಿಗಳು ಭಾರತದಲ್ಲಿ ಕುಂತು ಕರೆದಿರಿ ಸರಿ. ಆದರೆ ವಿದೇಶಿಯರು ಭಗವಂತನಷ್ಟು ಪ್ರೀತಿ ಮಾಡಬೇಕಾದ್ರೆ ಏನು ಕಾರಣ? ಅವರಲ್ಲಿರುವಂಥ ಗುಣ ಯಾವುದು? ಸತ್ಯತೆ ಮತ್ತು ಸ್ವಚ್ಛತೆ. ಸತ್ಯತೆಯನ್ನು ಭಗವಂತನು ಇಷ್ಟಪಡುವಂಥ ಗುಣ. ಆ ಸತ್ಯತೆ ಭಗವಂತನನ್ನು ಖೀಂಚತಿ ಹೈ. ಥೋಡಾ ಬಹುತ್ ಮಿಕ್ಸ್ ಹೋ ಜಾತಾ कोई लेकिन ಕೆಲವರು ಮಿಕ್ಸ್ ಇರ್ಬೋದು. लेकिन डबल फॉरनर्स अपनी ये सच्चाई की विशेषता कभी नहीं छोड़ना.
ವಿದೇಶಿಯರಿಗೆ ಬಾಬಾ ಸೂಚನೆ ಕೊಡ್ತಿದ್ದಾರೆ, ನಿಮ್ಮ ಹತ್ರ ಸತ್ಯತೆಯ ವಿಶೇಷತೆ ಇದೆ, ಅದನ್ನು ಎಂದಿಗೂ ಬಿಟ್ಟು ಕೊಡಬೇಡಿ. ಸತ್ಯತಾ ಕಿ ಶಕ್ತಿ ಏಕ್ ಲಿಫ್ಟ್ ಕಾ ಕಾಮ್ ಕರ್ತಿ ಹೈ. ಸತ್ಯತೆಯ ಶಕ್ತಿ ಅದು ಲಿಫ್ಟಿನ ತರಹ ಕೆಲಸ ಮಾಡ್ತದೆ. ಸಬಕೋ ಸಚ್ಚಾಯಿ ಅಚ್ಚಿ ಲಗ್ತಿ ಹೇನಾ ಪಾಂಡವ್, ಅಚ್ಚಿ ಲಗ್ತಿ ಹೇನಾ ಸತ್ಯತಾ? ಪಾಂಡವರು ಹೇಳಿ, ಸತ್ಯತೆ ಇಷ್ಟವಾಗ್ತದಲ್ವಾ? ಐಸೆ ತೋ ಮಧುಬನ್ ವಾಲೋ ಕೋ ಭಿ ಅಚ್ಚಿ ಲಗ್ತಿ ಹೈ. सभी चारों ओर के मधुबन वाले हाथ उठाओ. दादी कहते हैं ना, ಭುಜಾಯೇ ಹಿ. ಮಧುಬನದವರಿಗೆ ಬಾಬಾ ಏನಂತಾರೆ? ನನ್ನ ಭುಜಗಳು ಅಂತಾರೆ. तो मधुबन शांतिवन सब हाथ उठाओ, बड़ा हाथ उठाओ. मधुबन वालों को सच्चाई अच्छी लगती है. ಮಧುಬನ ನಿವಾಸಿಗಳಿಗೆ ಸತ್ಯತೆ ಅಂದರೆ ಭಾಳ ಇಷ್ಟ ಆಗ್ತದಲ್ವಾ? जिसमें सच्चाई होगी उसको बाप को याद करना बहुत सहज होगा. ಯಾರ ಹತ್ರ ಸತ್ಯತೆ ಇದೆಯೋ ಅವರಿಗೆ ಬಾಬನನ್ನು ನೆನಪು ಮಾಡೋದು ಭಾಳ ಸಹಜ. ನೀವೇ ನೋಡಿ ಬೇಕಾದ್ರೆ, ಒಳಗಡೆ ಏನೋ ಸುಳ್ಳು, ಏನೋ ತಪ್ಪು, ಏನೋ ಮುಚ್ಚಿಟ್ಟಿವಿ, ಮೆಡಿಟೇಷನ್ ಮಾಡಿರಿ ಏನಾಗ್ತದೆ ಆವಾಗ? ಅದು ತಲೆಯಲ್ಲಿ ಕಟ್ಟಿತಾ ಇರ್ತದೆ. ಯಾರು ಸತ್ಯವಾಗಿದ್ದಾರೋ ಅವರಿಗೆ ಪರಮಾತ್ಮನ ನೆನಪು ಭಾಳ ಸಹಜ. ಕ್ಯೋ? ಬಾಪ ಭೀ ಸತ್ಯ ಹೈ. ಯಾಕೆ? ಪರಮಾತ್ಮನೂ ಸತ್ಯ. तो सत्य बाप की याद जो सत्य है उसको जल्दी आती है. ಸತ್ಯ ತಂದೆಯ ನೆನಪು ಯಾರು ಸತ್ಯವಂತರಿದ್ದಾರೋ ಅವರಿಗೆ ಜಲ್ದಿ ನೆನಪು ಬರ್ತದೆ. ಮೆಹನತ್ ನಹಿ ಕರ್ನಿ ಪಡ್ತಿ ಹೈ. ಅವ್ರು ಯಾವುದೇ ರೂಪದಲ್ಲಿ ಪರಿಶ್ರಮ ಪಡೋ ಅವಶ್ಯಕತೆ ಇಲ್ಲ. ಅಗರ್ ಅಭಿ ಭಿ ಆದಮೇ ಮೆಹನತ್ ಲಗ್ತಿ ಹೈ तो समझो ಮೆಡಿಟೇಷನ್ ಮಾಡಲಿಕ್ಕೆ ಇನ್ನೂ ಪರಿಶ್ರಮ ಆಗ್ತಾ ಇದೆ, ಕಾನ್ಸಂಟ್ರೇಷನ್ನೇ ಬರ್ತಾ ಇಲ್ಲ ಅಂದರೆ ತಿಳ್ಕೊಂಬಿಡಿ, ಕೋಯಿನಾ ಕೋಯಿ ಸೂಕ್ಷ್ಮ ಸಂಕಲ್ಪ ಮಾತ್ರ, ಸ್ವಪ್ನ ಮಾತ್ರ ಕೋಯಿ ಸಚ್ಚಾಯಿ ಕಮ್ ಹೈ. ಎಲ್ಲ ಸೂಕ್ಷ್ಮವಾಗಿ ಸಂಕಲ್ಪದಲ್ಲಿ ಅಥವಾ ಸ್ವಪ್ನದಲ್ಲಿ ಸೂಕ್ಷ್ಮವಾಗಿ ಸತ್ಯತೆ ಕಡಿಮೆ ಇದೆ. ಸತ್ಯತೆಯ ಕಮ್ಮಿ, ಸತ್ಯತೆ ಕಡಿಮೆ ಇದ್ದಾಗ ಮೆಡಿಟೇಷನ್ ಸಹಜ ಆಗೋದಿಲ್ಲ. ಜहाँ सच्चाई है वहाँ संकल्प किया बाबा हजूर हाजिर है. ಸತ್ಯತೆ ಇದ್ದಲ್ಲಿ ಬಾಬಾ ಹೃದಯ ತುಂಬಿ ಹೇಳಿ ಬಾಬಾ ಅವನ ಹಜೂರ್ ಏನಾಗ್ಬಿಡ್ತಾನೆ, ಒಂದು ಸೆಕೆಂಡಿಗೆ ಹಾಜರಾಗ್ತಾನೆ. इसलिए बाप दादा को सच्चाई बहुत प्रिय है. ಬಾಬಾ ಹೇಳ್ತಾರೆ ಅದಕ್ಕೋಸ್ಕರ ಸತ್ಯತೆ ಅಂದರೆ ನನಗೆ ಬಹಳ ಪ್ರೀತಿ. ನೋಡೋಣ ಸತ್ಯತೆ ಮಹತ್ವತೆ ಹೇಳಿ. ಈಗ ಬಾಬನಿಗೆ ಭಾಳ ಪ್ರಿಯವಾದ ಚೀಸ್ ಯಾವುದೋ? ಸತ್ಯತೆ. ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ಸ್ವಚ್ಛತೆ ಇದೆ. ಇಂಗ್ಲೀಷಿನಲ್ಲಿ ಏನು ಹೇಳಲಾಗ್ತದೆ? ಕ್ಲೀನ್ ಆ್ಯಂಡ್ ಕ್ಲಿಯರ್. ಸತ್ಯತೆಯ ಶಕ್ತಿ ಲಿಫ್ಟಿನ ಕೆಲಸ ಮಾಡ್ತದೆ. ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ತಂದೆಯ ನೆನಪು ಬಹಳ ಸಹಜ. ಎಲ್ಲಿ ಸತ್ಯತೆ ಇದೆಯೋ ಉಸ್ಕೋ ಯಾದ್ ಜಲ್ದಿ ಆತಿ ಹೈ. ಬಾಬನ ನೆನಪು ಬೇಗ ಬರ್ತದೆ. ಸತ್ಯತೆ ಇದ್ದಲ್ಲಿ ಪರಮಾತ್ಮನ ನೆನಪು ಮಾಡಲಿಕ್ಕೆ ಮೆಹನತ್ ನಹಿ ಕರ್ನಿ ಪಡ್ತಿ. ಒಂದು ವೇಳೆ ಪರಮಾತ್ಮ ನೆನಪು ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಏಕಾಗ್ರತೆ ಬರ್ತಾ ಇಲ್ಲ ಅಂದರೆ ಒಂದಲ್ಲ ಒಂದು ಸಂಕಲ್ಪ ಮಾತ್ರನೋ ಸ್ವಪ್ನದಲ್ಲೋ ಸತ್ಯತೆ ಕಡಿಮೆ ಇದೆ ಅಂತ ಅರ್ಥ. ಆದ್ದರಿಂದ ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ಬಾಬಾ ಅಂತ ನೀವು ಹೇಳಿಬಿಟ್ರೆ ಸಾಕು, ಹಜೂರ್ ಹಾಜರಾಗ್ತಾನೆ. ಗೊತ್ತಾಯ್ತಲ್ವಾ? ನನಗೆ ಸತ್ಯತೆ ಅಂದರೆ ಯಾಕೆ ಪ್ರೀತಿ ಅಂತ ಗೊತ್ತಾಯ್ತಾ ಅಂತಾನೆ ಬಾ. ಅದಕ್ಕೇ ಹೇಳಲಾಗ್ತದೆ ಗಾಡ್ ಈಸ್ ಟ್ರುತ್. ಗಾಡ್ ಈಸ್ ಟ್ರುತ್. ಟ್ರುತ್ ಈಸ್ ದಿ ಓನ್ಲಿ ವೇ ಟು ರೀಚ್ ಹಿಮ್. ಬಿಕಾಸ್ ಗಾಡ್ ಈಸ್ ಟ್ರುತ್, ನಾಲೆಜ್ ಆಲ್ಸೋ ಟ್ರುತ್, ವೇ ಇಸ್ ಆಲ್ಸೋ ಟ್ರುತ್. ಒಂದೇ ದಾರಿ. ಜ್ಞಾನ ಸತ್ಯ, ದಾರಿ ಸತ್ಯ, ಅವನು ಸತ್ಯ. ಒಂದೇ ಒಂದು ಸತ್ಯತೆಯ ದಾರಿಯಲ್ಲಿ ಭಗವಂತನ ಮಿಲ್ಲ ಮಾಡ್ತಿದ್ದೀವಿ ನಾವೆಲ್ಲರೂ. तो बाप दादा सभी बच्चों को ये इशारा देते, पूरा वर्षा
21 जन्म ही पूरा वर्षा 21 ही जन्मों का लेना है, तो अभी स्वराज्य को ಚೆಕ್ कर. ಆದ್ದರಿಂದ ಬಾಬಾ ಸಂಗಮ ಯುಗದಲ್ಲಿ ನಾವು ಹೇಗಿರಬೇಕು? ಸ್ವರಾಜ್ಯ ಅಧಿಕಾರಿಗಳು. ಸ್ವರಾಜ್ಯ ಚೆನ್ನಾಗಿದೆ ಅಲ್ವಾ? ಒಂದೇ ಧರ್ಮ, ಒಂದೇ ರಾಜ್ಯ, ಲಾ ಆ್ಯಂಡ್ ಆರ್ಡರ್, ಸುಖ, ಶಾಂತಿ, ಸಂಪತ್ತು ಎಲ್ಲ ಭರ್ಪೂರ. ಸ್ವರಾಜ್ಯ ಹೆಂಗಿದೆ? ಮಕ್ಕಳು ಸಂಪೂರ್ಣ ಸ್ವರಾಜ್ಯಾಧಿಕಾರಿ ಇದ್ದೀರಿ? ನಿಶ್ಚಯ ಮತ್ತು ನಿಶ್ಚಿತ ಆ ರೀತಿ ಅನುಭವ ಇರಬೇಕು. ನಾವಾಗಿಲ್ಲ ಅಂದರೆ ಇನ್ಯಾರಾಗೋ? ಸ್ವರಾಜ್ಯಾಧಿಕಾರಿಗಳೇ ಏನಾಗ್ತಾರೆ? ಬಾಬರವರ ಹೃದಯ ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ. ಅವರೇ ಭವಿಷ್ಯದಲ್ಲಿ ರಾಜ್ಯ ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ. ಆದ್ದರಿಂದ 3 तख्त सारे कल्प में इस संगम पर ही आप बच्चों को प्राप्त होता है. ಇದು 3 ಸಿಂಹಾಸನ ಸಂಗಮ ಯುಗದಲ್ಲಿ ನಾವು ಮಕ್ಕಳಿಗೆ ಪ್ರಾಪ್ತಿಯಾಗ್ತದೆ. ಸರಿ, ಎಲ್ಲರೂ ಸ್ವರಾಜ್ಯದ ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೀರಿ? ಈಗ ಚೆಕ್ ಮಾಡ್ಕೊಳ್ಳಿ. ಏನು ಚೆಕ್ ಮಾಡ್ಕೊಳ್ಳೋಣ? अब का स्वराज्याधिकारी बनना, जितना जैसा बनेंगे. ಈಗ ನಾನು ಎಷ್ಟು ಪ್ರಮಾಣ ಸ್ವರಾಜ್ಯ ಅಧಿಕಾರಿ ಆಗ್ತೀನೋ ಉतना ही ಅಧಿಕಾರ ಪ್ರಾಪ್ತ ಹೋಗಾ. ಇಲ್ಲಿ ನಾನು ಎಷ್ಟು ನನ್ನ ಮೇಲೆ ನಾನೇ ಅಂದರೆ ಗೊತ್ತಾಯ್ತಲ್ಲ ಯಾವುದ್ಯಾವ್ದ್ರ ಮೇಲಂತ? ನನ್ನ ಮೇಲೆ ನಾನೇ. ಜಿತ್ನಾ ಜೈಸಾ ಬನೆಂಗೆ, ನಾನು ಎಷ್ಟು ನನ್ನ ಮೇಲೆ ನಾನು ಅಧಿಕಾರಿ ಆಗ್ತೀನೋ ಅಷ್ಟು ಭವಿಷ್ಯದಲ್ಲಿ ಅಧಿಕಾರ ಪ್ರಾಪ್ತ ಹೋಗಾ. ಚಕ್ಕರೋ ಜೈಸೆ ಗಾಯನ ಹೇ ಏಕ ರಾಜ್ಯ. ಸೈಡ್ ಹೆಡಿಂಗ್ ಬರೀರಿ. ಸ್ವರಾಜ್ಯ ಚೆಕ್ ಮಾಡ್ಕೊಳ್ಳಿ. ಏಕ ರಾಜ್ಯ. ಇಲ್ಲಿ ಹೆಂಗಿದ್ದೀವಿ? ಇಲ್ಲಿ ಹೆಂಗಿದ್ದೀವಿ? एक ही राज्य होगा, 2 नहीं. वर्तमान स्वराज्य की स्थिति में सदा एक राज्य है, स्वराज्य है. कभी कभी परराज्य भी हो जाता. ಚೆಕ್ ಮಾಡ್ಕೊಳ್ಳಿ. ಸ್ವರಾಜ್ಯನೇ ಇದೆ ಅಲ್ವಾ? ಪರರು ಬಂದು ಏನು ರಾಜ್ಯಭಾರ ಮಾಡ್ತಾ ಇಲ್ಲಲ್ಲ. ಸ್ವರಾಜ್ಯ, ಪರರಾಜ್ಯ ಇಲ್ಲ ತಾನೇ? ಒಂದೇ ರಾಜ್ಯ. ಎರಡನೇದು ಬಾಬಾ ಅಂತಾರೆ ಇದರಲ್ಲಿ ಪರರಾಜ್ಯ ಅಂದ್ರೇನು? ಪರರಾಜ್ಯ ಅಂದ್ರೇನು? ಬಾಬಾ ಹೇಳ್ತಾರೆ ಮಾಯಾಕ ರಾಜ್ಯ. ಮಾಯ ಒಳಗಡೆ ಬಂದು ರಾಜ್ಯಭಾರ ಮಾಡ್ತಾ ಇಲ್ಲಲ್ವಾ? ಕಾಮವಿಕಾರ ಬಂದು ಏನಾದ್ರು ತಂದು ಪವರ್ ತೋರಿಸ್ತಾ ಉಂಟಾ? ಕ್ರೋಧ ಏನಾದ್ರು ಕೆಲಸ ಮಾಡ್ತಾ ಇದೆಯಾ? ಅಹಂಕಾರ, ಈರ್ಷೆ, ದ್ವೇಷ, ಮದ, ಮತ್ಸರ, ಹೊಟ್ಟೆ ಕಿಚ್ಚು, ಇದು ಯಾವುದು ಕೆಲಸ ಮಾಡಲಿಕ್ಕಾಗೋದಿಲ್ಲ ನನ್ನ ರಾಜ್ಯದಲ್ಲಿ. ನನ್ನ ರಾಜ್ಯದಲ್ಲಿ ಇದು ಯಾವುದಕ್ಕೂ ಪ್ರವೇಶ ಇಲ್ಲ. ಪ್ರವೇಶ ಆಯ್ತಂದರೆ ಪರರಾಜ್ಯ. ಇದು ಯಾವುದು ಇಲ್ಲ ಅಂದರೆ ಸ್ವರಾಜ್ಯ. ಕೇಳ್ತಾರೆ ಬಾಬಾ, परराज्य कहेंगे या स्वराज्य कहेंगे? तो सदा एक राज्य है, पर अधीन तो नहीं हो जाते. ಪರಾಧೀನ ಆಗಿಲ್ಲಲ್ವಾ? ಯಾರು ಪರಾಧೀನ ಆಗುವಂಗಿಲ್ಲ. ಅವೆಲ್ಲ ಪರ, ಸ್ವ ಅಲ್ಲ. ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಈರ್ಷೆ, ಮದ, ಮತ್ಸ ಅವೆಲ್ಲ ಪರ. ಅದಕ್ಕೆ ಅಧೀನ ಆಗಿಲ್ಲಲ್ವಾ? ಕಭಿ ಮಾಯಾಕ, ಕಭಿ ಸ್ವಾಕ. ಕೆಲವೊಮ್ಮೆ ಮಾಯದ ರಾಜ್ಯ, ಕೆಲವೊಮ್ಮೆ ಸ್ವರಾಜ್ಯ. ಹಾಗೇನಾರು ನಡೀತಾ ಉಂಟಾ? इससे समझो संपूर्ण वर्ष अभी प्राप्त हो रहा है. ಹಾಗಾದರೆ ಇಲ್ಲಿ ಸ್ವರಾಜ್ಯ ಕರೆಕ್ಟ್ ಇದ್ದರೆ ಪರಾಧೀನನೂ ಆಗುವಂಗಿಲ್ಲ, ಪರರಾಜ್ಯನೂ ಆಗುವಂಗಿಲ್ಲ. ಮಾಯೆ ಎಂದರೆ ಪರ, ಅದು ಬಂದು ರಾಜ್ಯಭಾರ ಮಾಡುವಂಗಿಲ್ಲ. ಕರೆಕ್ಟ್ ಇದೆ ಸ್ವರಾಜ್ಯ ಅಂದರೆ ಸಂಪೂರ್ಣ ಆಸ್ತಿ ಪ್ರಾಪ್ತಿಯಾಗ್ತದೆ. ಬಾಬಾ ಅಂತಾರೆ तो ಚೆಕ್ करो सदा एक राज्य है. ಏಕರಾಜ್ಯ ಇದೆ ಅಲ್ವಾ? ಮಾಯದ್ದೇನು ಪರರಾಜ್ಯ ಇಲ್ಲಲ್ಲ, ಪಂಚವಿಕಾರಗಳದ್ದು ಏನಿಲ್ಲಲ್ಲ, ಯಾವುದಕ್ಕೂ ಅಧೀನಾಗಿಲ್ಲಲ್ವಾ? ಸ್ವರಾಜ್ಯ ಅಂದರೆ ಏಕರಾಜ್ಯ.
ಅಷ್ಟೊತ್ತಿಗೆ ಭವಿಷ್ಯದಲ್ಲಿ ಸಹಿತ ಏಕರಾಜ್ಯ. ಎರಡನೇದು ಏಕಧರ್ಮ. ಭವಿಷ್ಯದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಅಂತಂತೀವಲ್ಲ, ಅದು ಎಲ್ಲ ಲಕ್ಷಣ ಸಂಸ್ಕಾರ ಇಲ್ಲೇ ಇರಬೇಕು. ಎರಡನೇದು ಏಕಧರ್ಮ. ಏನರ್ಥ? ಏಕಧರ್ಮ, ಧರ್ಮ ಅರ್ಥಾತ್ ಧಾರಣ. ಧರ್ಮ ಅಂದರೆ ಅರ್ಥ ಏನು? ಧಾರಣ. तो ವಿಶೇಷ ಧಾರಣ ಕೌನ್ಸಿ ಹೈ ಹೇಳಿ? ಸ್ವರಾಜ್ಯದಲ್ಲಿ ವಿಶೇಷ ಧಾರಣೆ ಯಾವುದು? पवित्रता. पवित्रता तो एक धर्म है, अर्थात संकल्प स्वप्न में भी पवित्रता है. ಸಂಕಲ್ಪದಲ್ಲಿ ಪವಿತ್ರತೆ ಇರಬೇಕು, ಸ್ವಪ್ನದಲ್ಲಿ ಪವಿತ್ರತೆ ಇರಬೇಕು. ಇದೇನಾ ಒಂದೇ ಧರ್ಮ? ಕರೆಕ್ಟ್ ಇದೆ ಅಲ್ವಾ? संकल्प स्वप्नदल्लियू पवित्रते, संकल्प में भी स्वप्न में भी अगर अपवित्रता की परछाई है तो क्या कहेंगे? एक धर्म है. ಸಂಕಲ್ಪದಲ್ಲಿ ಸ್ವಪ್ನದಲ್ಲಿ ಅಪವಿತ್ರತೆ ಏನಾರು ಬಂತಂದರೆ ಒಂದೇ ಧರ್ಮ ಅಂತ ಅರ್ಥ ಆಯ್ತಾ? ರಾಜ್ಯದಲ್ಲಿ ಏಕ ಧರ್ಮ ಹೇ, ಪವಿತ್ರತಾ ಸಂಪೂರ್ಣ ಹೇ. ಸ್ವರಾಜ್ಯದಲ್ಲಿ ಸಂಪೂರ್ಣ ಪವಿತ್ರತೆ ಇದೆಯಾ? तो चेक करो. क्यों? समय फास्ट जा रहा है, तो समय फास्ट जा रहा है और स्वयं अगर स्लो है तो समय पर मंजिल पर तो पहुंच नहीं सकेंगे. समय फास्ट ಹೋಗ್ತಾ ಇದೆ. ಅದಕ್ಕೆ ತಕ್ಕಂತೆ ನಾವೇನಾದ್ರು ಸ್ಲೋ ಇದ್ದರೆ ಸಮಯಕ್ಕೆ ತಕ್ಕಂತೆ ಮಂಜಿಲ್ ತಲುಪಲಿಕ್ಕೆ ಸಾಧ್ಯ ಇಲ್ಲ. इसलिए बार बार चेक करो. एक राज्य है, एक धर्म है. ಯಾಕಂದರೆ ನಮ್ಮ ರಾಜ್ಯ ಸಮೀಪ ಆಗ್ತಾ ಇದೆ. ಇಲ್ಲಿ ನೋಡಿದರೆ ಇನ್ನು ಒಂದೇ ಧರ್ಮ ಬಂದಿಲ್ಲ, ಒಂದೇ ರಾಜ್ಯ ಆಗಿಲ್ಲ ಅಂದರೆ ಸಮಯ ನೋಡಿದ್ರೆ ಕಡಿಮೆ ಇದೆ. ಇಲ್ಲ ಅಂದರೆ ನಾವು ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಸಮಯಕ್ಕೆ ತಕ್ಕಂತೆ ನಾವು ರೀಚ್ ಆಗಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಚೆಕ್ ಮಾಡ್ಕೊಳ್ಳಿ. ಒಂದೇ ರಾಜ್ಯನ? ಮಾಯದೇನು ರಾಜ್ಯ ಇಲ್ಲಲ್ಲ ಸರ್. ಒಂದೇ ಧರ್ಮ? ಕನಸು ಮನಸ್ಸಲ್ಲಿ ಅಪವಿತ್ರತೆ ಇಲ್ಲ, ಪವಿತ್ರತೆ ಕರೆಕ್ಟ್, ಏಕ ಧರ್ಮ. ಮೂರನೇದು ಲಾ ಆ್ಯಂಡ್ ಆರ್ಡರ್ ಹೇ. ರಾಜ್ಯ ಹೆಂಗೆ ನಡೀತಾ ಉಂಟು? ಒಳ್ಳೆ ಲಾ ಅಂದ್ರೇನು? ಕಾನೂನುಬದ್ಧವಾಗಿ ನಡೀತಾ ಉಂಟಾ? ಲಾ ಆ್ಯಂಡ್ ಆರ್ಡರ್. ಯಾಕೆಂದರೆ ಕಣ್ಣಿಗೂ ಕಾನೂನಿದೆ, ಬಾಯಿಗೂ ಕಾನೂನಿದೆ, ಕಿವಿಗೂ ಕಾನೂನಿದೆ. ಬಾಯಿಗೆ ಎರಡು ಕಾನೂನು. ಯಾವುದದು? मीठा बोलो, कम बोलो, देरे बोलो, सच बोलो, सम्मान में रहकर बोलो, सोच कर बोलो, हाँ तोल कर बोलो. ಹಿತವಾದ ಮಾತು, ಮಿತವಾದ ಮಾತು, ತೂಕದ ಮಾತು, ಮಧುರವಾದ ಮಾತು, ಮೆಲ್ಲಗೆ ಮಾತು, ಸತ್ಯವಾದ ಮಾತು, ಕಡಿಮೆ ಮಾತು. ಎಷ್ಟು ಲಾ ಇದೆ ನೋಡ್ರಿ. ಬಾಯಿ ಎರಡು ಕೆಲಸ ಮಾಡ್ತದೆ. ಇನ್ನೊಂದು ಯಾವುದು? ಇನ್ನೊಂದು ತಿನ್ನೋದು. ಸಿಕ್ಕಿದೆಲ್ಲ ತಿನ್ನೋದು ಆಗುವುದಿಲ್ಲ. ಲಾ ಇದೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು ನಿಯಮ ಇದೆ. ಕಾನೂನುಬದ್ಧವಾಗಿರಬೇಕು ನಮ್ಮ ರಾಜ್ಯ. ಲಾ ಆ್ಯಂಡ್ ಆರ್ಡರ್ ಕರೆಕ್ಟ್ ಇದೆನಾ? ಮಾಯ ಅಪನ ಆರ್ಡರ್ ಚಲಾತಿ ಹೇ? ನಡು ಬಂದು ಮಾಯ ತಂದೆನಾರು ಆರ್ಡರ್ ನಡೆಸ್ತದ? ಕರೆಕ್ಟ್ ಬಾಬಾ ಹೇಳ್ದಂಗೆ ನಿಯಮಬದ್ಧವಾಗಿದ್ದೀವೋ ಅಥವಾ ನಡು ನಡು ಮಾಯ ತಂದೆನಾರು ಕೆಲಸ ಮಾಡ್ತದ? परमात्मा बच्चे श्रीमत के लॉ एंड आर्डर पर चलने वाले. ಎಷ್ಟು ಖುಷಿ ಆಗ್ತದೆ. ನಾವು ಪರಮಾತ್ಮನ ಮಕ್ಕಳು, ಶ್ರೀಮತದ ಪ್ರಕಾರನೇ ನಡೆಯೋರು ನಾವು. ಒಂದು ತಿನ್ನೋದು, ಉಣ್ಣೋದು, ನಡೆಯೋದು, ಧರಿಸುವುದು ಅಥವಾ ಎಲ್ಲೇ ಹೋಗ್ರಿ, ಎಲ್ಲೇ ಬನ್ನಿರಿ, ಪ್ರತಿ ಒಂದಕ್ಕೂ ಬಾಬಂದು ಶ್ರೀಮತ ಇದೆ. ನಾವು ಲಾ ಆ್ಯಂಡ್ ಆರ್ಡರ್ ಪ್ರಕಾರ ಇರೋರು. ಹೆಂಗೆಂಗೋ ಯಾರ್ಯಾರು ಹಂಗೆ ಅಂದ್ರಿ, ಅದಕ್ಕೆ ನಾನು ಹಂಗೆ ಮಾಡಿಬಿಟ್ಟೆ ಎಲ್ಲ ನಡೆಯಂಗಿಲ್ಲ. ನಾವು ಹೆಂಗಿರಬೇಕು ಹಾಗೇ ಇರಬೇಕು. ಎಷ್ಟು ಚಂದ ಬಾಬಾ ಶ್ರೀಮತ ಕೊಟ್ಟರು. ಲಾ ಆ್ಯಂಡ್ ಆರ್ಡರ್ ಪರ್ ಚಲನೆ ವಾಲೆ ಹೋನಾ. ಶ್ರೀಮತವೇ ಲಾ ಆ್ಯಂಡ್ ಆರ್ಡರ್, ಮಾಯಾಕ್ಕೆ ಲಾ ಆ್ಯಂಡ್ ಆರ್ಡರ್ ಪರ್ ನಹಿ. तो ಚೆಕ್ ಕರೋ, ಚೆಕ್ ಮಾಡ್ಕೊಳ್ಳಿ. ಸಭಿ ಭವಿಷ್ಯಕ್ಕೆ ಸಂಸ್ಕಾರ ಅಭಿ ದಿಖಾಯಿ ದೇ. ಬಾಬಾ ಅಂತಾರೆ ಎಲ್ಲರಲ್ಲಿಯೂ ಭವಿಷ್ಯದ ಸಂಸ್ಕಾರ
ಇವತ್ತೇ ಕಂಡು ಬರಬೇಕು. ಯಾಕೆಂದರೆ ಸಂಸ್ಕಾರ ಅಭಿ ಬರ್ನೇ ಹಿ. ಸತ್ಯಯುಗನು ಪ್ರತಿಯೊಂದು ಸಿಸ್ಟಮ್ಯಾಟಿಕ್ಕಾಗೇ ನಡೀತದೆ. ಆತ್ಮಜ್ಯೋತಿ ಲಾ ಆ್ಯಂಡ್ ಆರ್ಡರ್ ಪ್ರಕಾರನೇ ಇರೋದ್ರಿಂದ ಪ್ರಕೃತಿನೂ ಲಾ ಆ್ಯಂಡ್ ಆರ್ಡರ್ ಪ್ರಕಾರನೇ ಇರ್ತದೆ. ಸ್ವರ್ಗದಲ್ಲಿ ಭೂಕಂಪ ಇಲ್ಲ, ಇಂಥ ಅತಿ ಬಿಸಿಲಿರಂಗಿಲ್ಲ. ಬಾಬಾ ಮುರಳಿಯಲ್ಲಿ ಹೇಳಿದರೆ 360 ದಿನನೂ ವಸಂತ ಋತು. ಅಂದರೆ ಆತ್ಮ ಲಾ ಆ್ಯಂಡ್ ಆರ್ಡರ್ ಪ್ರಕಾರ ನಡೆದಾಗ ಪ್ರಕೃತಿನೂ ಅದೇ ರೀತಿ ಇರ್ತದೆ. ಎಲ್ಲನೂ ಸಿಸ್ಟಮ್ಯಾಟಿಕ್, ಹೆಂಗೆ ನಡಿಬೇಕು, ಹೆಂಗಿರಬೇಕು, ಪ್ರತಿಯೊಂದು ಲಾ ಆ್ಯಂಡ್ ಆರ್ಡರ್. ಆ ಸಂಸ್ಕಾರವನ್ನು ತುಂಬ್ಕೋಬೇಕೆಲ್ಲಿ? ಇಲ್ಲಿ. ವಹಾ ನಹಿ ಬರ್ನೇ ಹಿ, ಯಹಾ ಹಿ ಬರ್ನೇ ಹಿ. ಎಲ್ಲ ಸಂಸ್ಕಾರವನ್ನು ನಾವಿಲ್ಲೇ ತುಂಬ್ಕೋಬೇಕು. ಏಕರಾಜ್ಯ, ಏಕಧರ್ಮ, ಲಾ ಆ್ಯಂಡ್ ಆರ್ಡರ್. ನೆಕ್ಸ್ಟ್ ಪಾಯಿಂಟ್, ಸುಖ. ಸುಖ ಹೇ, ಸುಖ ಹೇ, ಅದರ ಹೆಸರೇ ಸುಖಧಾಮ. ಇಲ್ಲಿ ನೋಡಿದ್ರೆ ದುಃಖ ಪಡ್ತಾ ಇದ್ದೀವಿ ಅಂತ ತಿಳ್ಕೋಣ. ಈ ಸಂಸ್ಕಾರ ಇದ್ದರೆ ಅಲ್ಲಿ ಹೋಗ್ಲಿಕ್ಕಾಗ್ತದ? ದುಃಖನೇ ಬರಬಾರದು. ನಮಗೆ ದುಃಖದ ಲವಲೇಶನು ನಮ್ಮಲ್ಲಿ ಬರಬಾರ್ದು. ಸುಖ ಹೇ, ಸುಖವಾಗಿದ್ದೀರಾ? ಶಾಂತಿ ಹೇ, ಶಾಂತಿ ಹೇ. ಸಂಪತ್ವಾನ್ ಹೇ, ಎಲ್ಲ ಸಂಪತ್ವಾನ್ ಇದ್ದೀರಾ? ಶಾಂತಿ ಇದೆಯಾ? ಸುಖ ಇದೆಯಾ? ಸುಖ ಅಭಿ ಸಾಧನೋं के आधार पर नहीं. ಇಲ್ಲರಿ, ನಾನು ಭಾಳ ಸುಖ ರೀ, ಮನೆಯಲ್ಲಿ AC ಇದೆ, ಫ್ರಿಜ್ ಇದೆ, ಎಲ್ಲ ಇದೆ, ಭಾಳ ಸುಖವಾಗಿದ್ದೀವಿ. ಈ ಸಾಧನಗಳ ಆಧಾರದಿಂದ ಸುಖ ಅಲ್ಲ. ಅತೀಂದ್ರಿಯ ಸುಖ ಹೇ. ಸುಖ ಸೈಡ್ ಹೆಡ್ಡಿಂಗ್ ಹಾಕ್ರಿ. ಸಾಧನಗಳ ಆಧಾರದಿಂದ ಸುಖ ಅಲ್ಲ, ಅತೀಂದ್ರಿಯ ಸುಖ ಇದೆಯಾ? इंद्रियातीतवाद सुख. साधन इंद्रियों का आधार है. अतीन्द्रिय सुख साधनों के आधार पर नहीं. ಅತೀಂದ್ರಿಯ ಸುಖ ಸಾಧನಗಳ ಆಧಾರದಿಂದ ಅಲ್ಲ. ಫ್ಯಾನ್ ಇರಲಿ ಬಿಡಲಿ, ನನ್ನ ಆತ್ಮ ಸುಖ ಸ್ವರೂಪ, ಸುಖ ಸಾಗರ ತಂದೆಯ ಮಡಿಲಿನಲ್ಲಿದ್ದೀನಿ. ನನ್ನ ಆತ್ಮ ಜ್ಯೋತಿ ಎಲ್ಲ ದುಃಖದಿಂದ ಫ್ರೀ. ದುಃಖ ಹರ್ತ ಸುಖಕರ್ತ ತಂದೆಯ ದಿಲ್ ತಕ್ತ ನಶೀನ್ ಆತ್ಮ ನಾನು. ಸುಖವೇ ಸುಖ, ಇಂದ್ರಿಯಾತೀತವಾದ ಸುಖ. ತಿನ್ನೋದರಿಂದ, ಉಣ್ಣೋದರಿಂದ, ಫ್ಯಾನ್ನಿಂದ, AC ಯಿಂದ ಅಲ್ಲ, ಸಾಧನಗಳಿಂದ ಅಲ್ಲ, ಇಂದ್ರಿಯಗಳಿಗಿಂತ ಅತೀತವಾದ ಸುಖ. ನೆಕ್ಸ್ಟ್ ಶಾಂತಿ. ಶಾಂತಿ ಚೆಕ್ ಮಾಡ್ಕೊಳ್ಳಿ. ಶಾಂತಿ ಇದೆಯಾ? ಎಲ್ಲರಿಗೂ ಶಾಂತಿ ಇದೆಯಾ? ಎಂಥ ಶಾಂತಿ? ಅಖಂಡ ಶಾಂತಿ ಹೇ. ನಡು ನಡು ಶಾಂತಿ ಖಂಡಿತ ಆಗಬಾರ್ದು. अखंड शांति. अखंड तो नहीं होती है. सत्य के राज्य की महिमा क्या है? अखंड शांति, अटल शांति. अखंड शांति नडु नडु ತುಂಡಾಗಂಗಿಲ್ಲ. ನಂತರ ಟಲ್ನೆ ವಾಲ नहीं, ಅಲ್ಗಾಡಂಗಿಲ್ಲ. ಒಮ್ಮೆ ಶಾಂತಿ ಹಂಗಿಲ್ಲ, ಸದಾ ಶಾಂತಿ. संपन्नता है. नेक्स्ट साइड हेडिंग संपन्नते. संपत्तु, संपत्ति से क्या होता? संपन्नता होती है. ಸಂಪತ್ತಿನಿಂದ ಸಂಪನ್ನತೆ. ಸರ್ವ ಸಂಪತ್ತಿ ಹೇ. ಎಲ್ಲ ಸಂಪತ್ತೆಲ್ಲ ಇದೆಯಾ? ಎಲ್ಲಿದೆ? ಒಂದು ನೆಕ್ಲೆಸು ಇಲ್ಲ ನಿಮ್ಮ ಕೊಳ್ಳಲ್ಲಿ, ಮತ್ತು ಸಂಪತ್ತಿದೆ ಅಂತಿರಲ್ಲ. ಏನು ಸಂಪತ್ತು? ಎಲ್ಲ ಸಂಪತ್ತಿದೆಯಾ? गुण, शक्तियाँ, ज्ञान, ये संपत्ति है. ನಮ್ಮ ಸಂಪತ್ತನ್ನು ಯಾವ ಕಳ್ಳನೂ ಬರಂಗಿಲ್ಲ, ಯಾರು ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಲೂಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರು ದರೋಡೆ ಮಾಡೋಂಗಿಲ್ಲ. ಯಾವ ಸಂಪತ್ತದು? ಗುಣ ಸಂಪತ್ತು, ಶಕ್ತಿಯ ಸಂಪತ್ತು, ಜ್ಞಾನ ಸಂಪತ್ತು. ಒಳ್ಳೆ ಸಂಪನ್ನತೆ ಇದೆ ಅಲ್ವಾ? ಬಾಬಾ ಎಷ್ಟು ಪಾಯಿಂಟ್ ಅಂದ್ರೆ ಅಲ್ಲಿಗೆ ಏಕರಾಜ್ಯ. ಏಕರಾಜ್ಯ ಅನ್ನುವಾಗ ಏನಂದರು?
ಮಾಯ ರಾಜ್ಯ ಇಲ್ಲಲ್ಲ, ಪರಾಧೀನ ಇಲ್ಲಲ್ವಾ. ಎರಡನೇದು ಏಕಧರ್ಮ, ಯಾವುದದು? ಪವಿತ್ರತೆ ಸಂಪೂರ್ಣ ಇದೆ ಅಲ್ವಾ. ನೆಕ್ಸ್ಟ್ ಲಾ ಆ್ಯಂಡ್ ಆರ್ಡರ್, ಶ್ರೀಮತ ಪ್ರಕಾರ ಕರೆಕ್ಟ್ ಇದ್ದೀನಲ್ವಾ. ಲಾ ಆ್ಯಂಡ್ ಆರ್ಡರ್ ಅಂದರೆ ಶ್ರೀಮತ. ನೆಕ್ಸ್ಟ್ ಸುಖ ಹೇಗಿದೆ? ಸಾಧನಗಳ ಆಧಾರದಿಂದ ಅಲ್ಲ, ಇಂದ್ರಿಯಾತೀತವಾದ ಸುಖ ಇದೆ ಅಲ್ವಾ. ಶಾಂತಿ ಅಖಂಡ ಮತ್ತು ಅಟಲವಾದ ಶಾಂತಿ ಇದೆ ಅಲ್ವಾ. ಸಂಪತ್ತು ಎಲ್ಲ ಗುಣ, ಎಲ್ಲ ಶಕ್ತಿ, ಎಲ್ಲ ಜ್ಞಾನದ ಸಂಪತ್ತು. ಸರಿ, तो उसकी निशानी क्या होगी? अगर मैं संपत्ति में संपन्न हूँ तो उसकी निशानी क्या होगी? ನಾನು ಎಲ್ಲ ಸಂಪತ್ತಿನಲ್ಲಿ ಸಂಪನ್ನ ಇದ್ದೀನಿ, ಲಕ್ಷಣ ಏನು? ಎಲ್ಲ ಸಂಪನ್ನ ಇದ್ದೀನಿ, ಲಕ್ಷಣ ಏನು? ಬಾಬಾ ಹೇಳ್ತಿದ್ದಾರೆ ನಿಶಾನಿ ಕ್ಯಾ? ಸಂತುಷ್ಟತಾ. ಏನಂತಾರೆ ಬಾಬಾ? ಸಂತುಷ್ಟತೆ. ಎಲ್ಲ ಸಂಪನ್ನತೆಯಲ್ಲಿ, ಎಲ್ಲ ಸಂಪತ್ತಿನಲ್ಲಿ ಸಂಪನ್ನ ಇದ್ದೀನಿ ಅಂದರೆ ಒಂದೇ ಶಬ್ದದಲ್ಲಿ ಹೇಳೋದಿದ್ರೆ ಸಂತುಷ್ಟತಾ. ಸರ್ವ ಪ್ರಾಪ್ತಿ ಕಾ ಆಧಾರ है ಸಂತುಷ್ಟತಾ. असंतुष्टता अप्राप्ति का साधन है. ಅಸಂತುಷ್ಟತೆ ಅಂದರೆ ಅಪ್ರಾಪ್ತಿ, ಸಂತುಷ್ಟತೆ ಅಂದರೆ ಸರ್ವಪ್ರಾಪ್ತಿ. ಸರ್ವಪ್ರಾಪ್ತಿ ಇದ್ದಾಗ ಸಂತುಷ್ಟತೆ, ಆಮೇಲೆ ಅಪ್ರಾಪ್ತಿ ಇದ್ದಾಗ ಅಸಂತುಷ್ಟತೆ. ಈಗ ಎಲ್ಲರಿಗೂ ಸರ್ವಪ್ರಾಪ್ತಿಯಾ? ಓಕೆನಾ? ಜ್ಞಾನ, ಗುಣ, ಶಕ್ತಿ, ಪೀಸ್, ಪ್ರಾಸ್ಪೆರಿಟಿ, ಹ್ಯಾಪಿನೆಸ್ ಎಲ್ಲ ಓಕೆನಾ? ಒಂದೇ ಧರ್ಮ, ಒಂದೇ ಭಾಷೆ, ಮತ್ತು ಒಂದೇ ರಾಜ್ಯ, ಲಾ ಆ್ಯಂಡ್ ಆರ್ಡರ್, ಸುಖ, ಶಾಂತಿ, ಸಂಪತ್ತು ಎಲ್ಲ ಓಕೆ. तो चेक करो, एक भी विशेषता की कमी नहीं होनी चाहिए. ಒಂದು ವಿಶೇಷತೆಯ ಕಡಿಮೆನೂ ಇರಬಾರದು. तो इतना चेक करते हो. सारा संसार आप सभी के संस्कार द्वारा बनाने वाले ही. ಬಾಬಾ ಅಂತಾರೆ ಇಡೀ ಜಗತ್ತು ನಮ್ಮ ಸಂಸ್ಕಾರದ ಆಧಾರದ ಮೇಲೆ ಇಡೀ ಜಗತ್ತು ಹೊಸತಾಗಲಿದೆ. ಮುಂದಕ್ಕೆ ಬರಲಿರುವಂಥ ಜಗತ್ತು ಯಾವ ಆಧಾರದ ಮೇಲೆ? ಈ ಜನ್ಮದ ಸಂಸ್ಕಾರದ ಆಧಾರದಿಂದ ಸಂಸಾರ ರೆಡಿಯಾಗ್ತದೆ. ಅಭಿ ಕೆ ಸಂಸ್ಕಾರ ಅನುಸಾರ ಭವಿಷ್ಯ ಕಾ ಸಂಸಾರ. ವರ್ತಮಾನ ಸಮಯದ ಸಂಸ್ಕಾರ ಭವಿಷ್ಯದ ಸಂಸಾರ. ವರ್ತಮಾನ ಸಮಯದ ಸಂಸ್ಕಾರನೇ ಭವಿಷ್ಯ ಜಗತ್ತನ್ನು ನಿರ್ಮಾಣ ಮಾಡ್ತದೆ. तो आप सभी क्या कहेंगे? कहते हो कौन हो आप? आप कौन हो? ವಿಶ್ವ ಪರಿವರ್ತಕ ಹೋನ. ಏನದೇವು ಹಾಗಾದರೆ ನಾವು? ವಿಶ್ವ ಪರಿವರ್ತಕರಾಗಿದ್ದೀರಲ್ವಾ? ವಿಶ್ವ ಪರಿವರ್ತಕ ಹೋ. तो विश्व परिवर्तक के पहले, विश्व परिवर्तक के पहले ಸ್ವಪರಿವರ್ತಕ್. ವಿಶ್ವ ರಾಜ್ಯಾಧಿಕಾರಿ ಆಗೋಕ್ಕಿಂತ ಮೊದಲು ಸ್ವರಾಜ್ಯ ಅಧಿಕಾರಿ. ವಿಶ್ವ ಪರಿವರ್ತಕ ಆಗೋಕ್ಕಿಂತ ಮೊದಲು ಸ್ವಪರಿವರ್ತಕ. ಸ್ವಪರಿವರ್ತನೆ ಯಾವುದರಲ್ಲಿ? ನಮ್ಮ ಸಂಸ್ಕಾರನೇ ಸಂಸಾರವನ್ನು ಪರಿವರ್ತನೆ ಮಾಡ್ತದೆ. ನಾವೇ ವಿಶ್ವ ಪರಿವರ್ತಕರು. तो ये सब संस्कार अपने में ಚೆಕ್ करो. ಇಷ್ಟು ಸಂಸ್ಕಾರವನ್ನು ನಮ್ಮಲ್ಲಿ ಚೆಕ್ ಮಾಡ್ಕೋಬೇಕು. इससे समझ जाओ मैं 108 की माला में हूँ या आगे पीछे हूँ. ಇಷ್ಟೆಲ್ಲ ಯಾಕೆ ಬಿಡಿಸಿ ಹೇಳಿದರು ಬಾಬಾ? 108 ಮಣಿಗಳ ಮಾಲೆಯಲ್ಲಿ ನಾನು ಬರ್ತೀನೋ ಇಲ್ಲೋ, ಅಥವಾ ಹಿಂದೆ ಮುಂದೆ ಇದ್ದೀನಾ? 108 ಮಣಿಗಳ ಮಾಲೆಯಲ್ಲಿ ಬರಬೇಕಾದ್ರೆ ಏಕರಾಜ್ಯ, ಏಕಧರ್ಮ, ಲಾ ಆ್ಯಂಡ್ ಆರ್ಡರ್, ಸುಖ, ಅಖಂಡ ಶಾಂತಿ, ಸಂಪತ್ತು, ಟೋಟ್ಲಿ ರಿಸಲ್ಟ್ ಸಂತುಷ್ಟತೆ. ಇಂಥ ಸಂಸ್ಕಾರ ಇದ್ದರೇ ಭವಿಷ್ಯದ ಸಂಸಾರ ನಿರ್ಮಾಣ ಆಗೋದು. ಸ್ವಪರಿವರ್ತಕರೇ ವಿಶ್ವ ಪರಿವರ್ತಕರು. ಇಷ್ಟರಲ್ಲಿ ನಾವು ಚಲೋ ಮಾರ್ಕ್ಸ್ ತಗೋತೀವಿ ಅಂದರೆ 108 ಮಣಿಗಳ ಮಾಲೆಯಲ್ಲಿ ಬರಲಿಕ್ಕೆ ನಾವು ಯೋಗ್ಯರು ಅಂತ ಅರ್ಥ. 108 माला में हूँ या आगे पीछे हूँ, चेक करो. यह चेकिंग एक दर्पण है.
इस दर्पण में अपने वर्तमान और भविष्य को देखो. ಈ ದರ್ಪಣದಲ್ಲಿ ಇಷ್ಟು ನಾಲೆಜ್ ಕೊಟ್ಟ ಮೇಲೆ ಆ ನಾಲೆಜೇ ನಮಗೆ ದರ್ಪಣ. ಇದರಲ್ಲಿಗೆ ಚೆಕ್ ಮಾಡ್ಕೊಳ್ಳಿ, ನಾನು ಎಲ್ಲಿದ್ದೀನಿ, ವರ್ತಮಾನ ಮತ್ತು ಭವಿಷ್ಯವನ್ನು ನೋಡ್ಕೊಳ್ಳಿ. ದೇಖ ಸಕ್ತೆ ಹೋ, ನೋಡ್ಲಿಕ್ಕೆ ಸಾಧ್ಯನಾ ಅಂತಾರೆ ಬಾಬಾ. ಅಚ್ಚಾ, ಅಭಿ ತೋ ಹೋಲಿ ಮನಾನೆ ಆಯೆ ಹೋನ ಬಾಬಾ ಅಂತ ನೀವು ಹೋಲಿ ಹಬ್ಬ ಮಾಡಲಿಕ್ಕೆ ಬಂದಿರಾ? अच्छा, होली के अर्थ को वर्णन किया ना, तो बाप दादा आज विशेष डबल फार्मर्स को कहते हैं मधुबन वाले साथ में ही ये बहुत अच्छा है. ಅಂದರೆ ಬಾಬರವರ ಮುಂದೆ ವಿದೇಶರು ಕೂತ್ಕೊಂಡಿದ್ದಾರೆ, मधुबन निवासिಗಳು ಕೂತ್ಕೊಂಡಿದ್ದಾರೆ. मधुबन वालों को भी साथ में कह रहे हैं, जो भी आए हैं, चाहे बॉम्बे से आए हैं, चाहे दिल्ली से आए हो, लेकिन इस समय तो मधुबन निवासी हो. ಬಾಂಬೆಯಿಂದ ಬಂದವರು ಇರ್ಬೋದು, ದೆಹಲಿಯಿಂದ ಬಂದವರು ಇರ್ಬೋದು. ಈಗ ಇಲ್ಲಿದ್ದೀರಿ ಅಂತಂದರೆ ನೀವು ಎಲ್ಲರೂ ಮಧುಬನ್ ನಿವಾಸಿಗಳು. ಡಬಲ್ ಫಾರ್ನರ್ಸ್ ಬಿ ಈ ಸಮಯ ಕಾಕೆ ವಿದೇಶದಿಂದಲೂ ಬಂದಿರ್ಬೋದು. ಈಗ ಇಲ್ಲಿ ಕೂತ್ಕೊಂಡಿದ್ದೀರಿ ಅಂದರೆ ಎಲ್ಲಿ ನಿವಾಸಿಗಳು? ಮಧುಬನ್ ನಿವಾಸಿಗಳು. ಇಲ್ಲ ನಾವು ಬಾಂಬೆಯಿಂದ ಬಂದೀವಿ, ಇಲ್ಲಿದ್ದೀರಲ್ವ ಈಗ ಸದ್ಯಕ್ಕೆ ಎಲ್ಲಿ ನಿವಾಸಿಗಳು? ಮಧುಬನ್ ನಿವಾಸಿಗಳು. ಇಲ್ಲ ನಾವು ಫಾರಿನಿಂದ ಬಂದೀವಿ, ಓಕೆ, ಈಗ ನೀವು ಮಧುಬನ್ ನಿವಾಸಿಗಳು. मधुबन निवासी बनना अच्छा है ना, तो सभी बच्चों को चाहे यहाँ सामने बैठे ही, चाहे अपने अपने चारों तरफ के स्थानों पर बैठे ही, बाप दादा एक परिवर्तन चाहते ही. ಎಲ್ಲರೂ ಕೂತ್ಕೊಂಡಿರ್ಬೋದು, ಜ್ಞಾನ ಸರೋವರದಲ್ಲೆಲ್ಲರೂ ಕೂತ್ಕೊಂಡಿರ್ಬೋದು, ಮಧುಬನದಲ್ಲಾರು ಕೂತ್ಕೊಂಡಿರ್ಬೋದು ಅಲ್ವಾ, ಓಂ ಶಾಂತಿ ಭವನದಲ್ಲಾರು ಕೂತ್ಕೊಂಡಿರ್ಬೋದು, ಕೆಳಗಡೆ ಡೈಮಂಡ್ ಹಾಲಲ್ಲಿ ಯಾರು ಕೂತ್ಕೊಂಡಿರ್ಬೋದು. ಎಲ್ಲರೂ ಕೂತ್ಕೊಳ್ಳಿರಿ. ಬಾಬಾ ಅಂತಾರೆ ಬಾಪ್ ದಾದಾ ಏಕ ಪರಿವರ್ತನ್ ಚಾತಿ, ನಮ್ಮೆಲ್ಲರಿಂದ ಒಂದು ಪರಿವರ್ತನೆಯನ್ನು ಭಗವಂತ ಬಯಸ್ತಿದ್ದಾರೆ. ಓಕೆನಾ? ಅಗರ್ ಹಿಮ್ಮತ್ ಹೋತೋ ಬಾಪ್ ದಾದಾ ಬತ್ತಾವೆ. ನಿಮಗೆ ಆ ರೀತಿ ಚೇಂಜ್ ಆಗುವಂಥ ಸಾಹಸ ಇದ್ದರೆ ನಾ ಹೇಳ್ತೀನಿ ಅಂತಾರೆ ಬಾಬಾ. ಏನು ಸುಮ್ಮನೆ ಆಗ್ಬಿಟ್ರಲ್ಲ, ಏನು ಹೇಳ್ತಾರಂತ ಮತ್ತೆ ಹೆದರ್ಬೇಡ್ರೆ. ನೀವು ಮಾಡೇ ಮಾಡ್ತೀನಿ, ನಾನು ಚೇಂಜ್ ಆಗೇ ಆಗ್ತೀನಿ ಅಂತ ನಿಮಗೆ ಸಾಹಸ ಇದ್ದದಿದ್ದರೆ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಓಕೆನಾ? ಬಾಬಾ ಅಂತಾರೆ ಹಿಮ್ಮತ್ ಹೈ, ಹಿಮ್ಮತ್ ಹೈ, ಹಿಮ್ಮತ್ ಹೈ, ಕರ್ನಾ ಪಡೇಗಾ. ನೋಡ, ಎಲ್ಲ ನನಗೆ ಸಾಹಸ ಇದೆ ಬಾಬಾ, ನೀನು ಏನು ಹೇಳಿದ್ರೆ ನಾನು ಚೇಂಜ್ ಆಗ್ತೀನಿ ಅನ್ನೋದು ಕೈತೆ. ಅವನು ಏನು ಹೇಳಿ ನಡ್ಕೋಬೇಕು ಹಂಗೆ. ಐಸೆ ನಹಿ हाथ उठा लिया तो हो गया, ऐसे नहीं. हाथ उठाना तो बहुत अच्छा है, लेकिन मन का हाथ उठाना. ನೀವು ಮನಸ್ಸಿನ ಕೈ ಎತ್ತಬೇಕು, ಮನಸ್ಸಿನಲ್ಲಿ ದೃಢತೆ ಇರಬೇಕು. ಮಾಡಿಯೇ ಮಾಡ್ತೀನಿ, ಬಾಬಾ ಹೇಳಿದಂತೆ ನಾನು ನಡೆದೇ ನಡಿತೀನಿ. ಆಜ್ ಸಿರ್ಫ್ ಯಾ ಹಾತ್ ನಹೀ ಉಠಾನಾ, मन का हाथ उठाना. डबल फॉर्नस नज़दीक बैठे हैं ना, तो नज़दीक वालों को दिल की बातें सुनाई जाती है. ಭಾಳ ಸಮೀಪದಲ್ಲಿ ಕೂತ್ಕೊಂಡಿದ್ದೀರಲ್ವಾ, ಸಮೀಪದಲ್ಲಿ ಕೂತವರಿಗೆ ನನ್ನ ಹೃದಯದ ಮಾತನ್ನು ಹೇಳ್ತೀನಿ. मेजॉरिटी देखने में आता है, सभी का बाप दादा से सेवा से बहुत प्यार है. ಎಲ್ಲರಿಗೂ ಬಾಬನ ಜೊತೆಗೆ ಸೇವೆ ಜೊತೆಗೆ ಭಾಳ ಪ್ರೀತಿ ಇದೆ. ಬಾಬನ ಜೊತೆಗೆ ಮತ್ತು ಸೇವೆ ಜೊತೆಗೆ ಭಾಳ ಪ್ರೀತಿ ಇದೆ. बाप के प्यार के बिना भी रह नहीं सकते, सेवा के बिना भी रह नहीं सकते. ಬಾಬನ ಮೇಲೆ ಎಷ್ಟು ಪ್ರೀತಿ, ಸೇವೆ ಮೇಲೆ ಎಷ್ಟು ಪ್ರೀತಿ. ಸೇವೆ ಇಲ್ಲ ಅಂದರೂ ಇರಲಿಕ್ಕಾಗೋದಿಲ್ಲ, ಬಾಬಾ ಇಲ್ಲಾಂದ್ರೆ ಇರಲಿಕ್ಕಾಗೋದಿಲ್ಲ. ಎರಡರ ಮೇಲೆ ಭಾಳ ಪ್ರೀತಿ ಇದೆ. ए मेजॉरिटी का सर्टिफिकेट ठीक है. ಬಾಬನ ಮೇಲೆ ಪ್ರೀತಿ, ಸೇವೆ ಮೇಲೆ ಪ್ರೀತಿ, मेजॉरिटी ಎಲ್ಲರ सर्टिफिकेट करेक्ट ಇದೆ. बाप दादा चारों ओर देखते ही कि लेकिन आ गया. मेजॉरिटी का यही आवाज़ आता है, कोई ना कोई ऐसा संस्कार पुराना जो चाहते नहीं है, वो पुराना संस्कार अभी तक भी आकर्षित कर लेता है. ಬಾಬಾ ಅಂತಿದ್ದಾರೆ, ಏನು ಹೇಳಲಿಕ್ಕೆ ಈಗ ಬಾಬಾ, ಖಂಡಿತ ನಾನು ಚೇಂಜ್ ಆಗೇ ಆಗ್ತೀನಿ ಅಂತ ಎಲ್ಲರೂ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಬೇಕು. ಇನ್ನು ಬಾಬನ ಜೊತೆ ಸ್ನೇಹ ಓಕೆ, ಸೇವೆ ಮೇಲೆ ಪ್ರೀತಿ ಮತ್ತು ಸರ್ಟಿಫಿಕೇಟ್ ಕೊಟ್ಬಿಟ್ರು ಬಾಬಾ.
ಆದರೆ ಹಳೆಯ ಸಂಸ್ಕಾರ ಹಳತ್ತು ಬೇಡ ಅಂದರೂ ಬಂದುಬಿಡ್ತದೆ. ನಾನು ಆ ರೀತಿ ಮಾಡಬಾರ್ದಂತೀನಿ ಮತ್ತು ಬಂದುಬಿಡ್ತದೆ. ನಾನು ಹಿಂಗಿರಬಾರ್ದಂತೀನಿ ಮತ್ತು ಹಿಂಗಾಗ್ತದೆ. ಈ ಹಳತ್ತು बाबा अंतर पुराना संस्कार अभी तक भी आकर्षित कर लेता है. तो जब होली मनाने आए हो तो होली का अर्थ क्या है? ನಾವೆಲ್ಲರೂ ಹೋಲಿ ಹಬ್ಬ ಮಾಡಲಿಕ್ಕೆ ಬಂದಿರಿ ಅಂದಮೇಲೆ ಹೋಳಿಯ ಅರ್ಥ ಏನು? ಮೊನ್ನೆ ಭಾನುವಾರದ ಮುಳ್ಳಲ್ಲಿ ಏನಂದರು ಬಾಬಾ? ಅಥವಾ ಮೊನ್ನೆ 9ನೇ ತಾರೀಕಿಗೆ ಬಾಪ್ತಾದ ಬಂದಾಗ ಹೋಲಿ ಮುಳ್ಳಿ ನುಡಿಸಿದ್ರಲ್ಲ, ಏನಂದರು ಬಾಬಾ? ಹೋಲಿ ಕಳೆದು ಹೋಯಿತು, ಮತ್ತೆ ಅದನ್ನು ನೆನಪು ಮಾಡಲಿಕ್ಕೆ ಹೋಗಬೇಡ್ರಿ, ಹೋಯ್ತದು ಕಳಿಸಿಬಿಡಿ. ಎರಡನೇದೇನಂದ್ರು ಬಾಬಾ? ಡಬಲ್ ಹೋಲಿ ಅಲ್ವಾ? ಆತ್ಮನೂ ಪವಿತ್ರ, ಶರೀರನೂ ಪವಿತ್ರ. ಹೋಲಿ ಅಂದ್ರೆ ಪವಿತ್ರ. ಎಷ್ಟರ ಮಟ್ಟಿಗೆ ಪವಿತ್ರತೆಯನ್ನು ಧಾರಣೆ ಮಾಡ್ತೀವಿ ಅಂದರೆ, ಆತ್ಮನೂ ಪವಿತ್ರ, ಪಂಚತತ್ವ ಪ್ರಕೃತಿನೂ ಪವಿತ್ರ ಮಾಡೋದು ನಮ್ಮ ಶುಭ ಸಂಕಲ್ಪ, ಶುಭ ಭಾವನೆಯಿಂದ ನಾವು ಪ್ರಕೃತಿಯನ್ನು ಸತ್ವಗುಣಿ ಮಾಡುವವರು, ಡಬಲ್ ಪವಿತ್ರರು. ಡಬಲ್ ಪವಿತ್ರತೆಗೆ ಈ ಶರೀರಕ್ಕೆ ರತ್ನಖಚಿತ ಕಿರೀಟ, ತಲೆಯ ಸುತ್ತ ಪ್ರಕಾಶದ ಕಿರೀಟ. ಶರೀರ ಪವಿತ್ರ ಇರುವುದಕ್ಕೆ ರತ್ನಖಚಿತ ಕಿರೀಟ, ಆತ್ಮ ಪವಿತ್ರ ಇರುವುದಕ್ಕೆ ಪ್ರಕಾಶದ ಕಿರೀಟ. ಮೊನ್ನೆ 9ನೇ ತಾರೀಕಿಗೆ ಬಾಬಾ ಬಂದಾಗ ಮುರಳಿ ನುಡಿಸಿದ್ರು. ಈಗ ಬಾಬಾ ಅಂತಾರೆ ಹೋಲಿಕಾ ಅರ್ಥ ಹೇ बीती सो बीती, ಕಳೆದು ಹೋಯಿತು. ಹೋಲಿ ಅಂದರೆ हो गई. तो कोई भी जरा भी कोई संस्कार 5% भी है, 10% है, 50% भी हो, कुछ भी हो, कम से कम 5% भी हो, तो आज संस्कार की होली जलाओ. ಇವತ್ತು ಬಂದಿರಿ ಹೋಲಿ ಹಬ್ಬಕ್ಕೆ, ಹೋಲಿ ಸ್ಥಳಕ್ಕೆ ಬಂದಿದ್ದೀರಿ. ಹೋಲಿ ಸ್ಟವ್ತಿ ಹೋಲಿ ಬಾಬನ ಜೊತೆ ಕುಂತೀವಿ. ನಮ್ಮಲ್ಲಿರುವಂಥ ಹಳೆಯ ಸಂಸ್ಕಾರ 5% ಇರ್ಬೋದು, 10% ಇರ್ಬೋದು, 50% ಇರ್ಬೋದು. ಇವತ್ತು ಏನು ಮಾಡಬೇಕು? ಅದನ್ನು ಆಜ್ ಸಂಸ್ಕಾರ ಕಿ ಹೋಲಿ ಬನಾವು, ಹೋಲಿ ಜಲಾವು. ಸಂಸ್ಕಾರ, ಹಳೆಯ ಸಂಸ್ಕಾರದ ಹೋಳಿಯನ್ನು ಸುಟ್ಟಾಕ್ರಿ. ಹಳೆಯ ಸಂಸ್ಕಾರವನ್ನು ಸುಟ್ಟು ಹಾಕುವ ಹೋಳಿ ಮಾಡಿ. तो संस्कार समझते ही सभी की थोड़ा सा ये संस्कार मुझे बीच बीच में डिस्टर्ब करता है. ಕೆಲವರು ಅಂತಾರಂತೆ, ಬಾಬಾ ನಡು ನಂದು ಇದೊಂದು ಸಂಸ್ಕಾರ ನಡು ಏನು ಮಾಡ್ತದೆ? ಅದು ತೊಂದರೆ ಕೊಡ್ತದೆ. ಹರೇಕ ಸಮಸ್ತಾ है, समझते हैं ना? तो होली एक जलाई जाती, दूसरी रंगी. ಹೋಳಿ ಅಂದರೆ ಎರಡು, ಒಂದು ಸುಡೋದು, ಎರಡನೇದು ನಾಳೆನ ಮಣ್ಣು ಹಾಕೋದು. ಸುಟ್ಟಾಗಿದ ಸುಡೋದು ಯಾವಾಗ? ನಾಳೆ ಬೆಳಿಗ್ಗೆ ಸುಡೋದು, ಆಮೇಲೆ ಬಣ್ಣನ ಮೊದಲು ಬಣ್ಣ ಹಾಕಿ ಆಮೇಲೆ ಸುಡುದಾ? ಮೊದಲು ಸುಡೋದು, ಆಮೇಲೆ ಬಣ್ಣ ಹಾಕೋದು. ಸುಡದೆ ಬಣ್ಣ ಹಾಕಿದರೆ ಹೆಂಗಾಗ್ತದೆ? ಹಳೆಯ ಸಂಸ್ಕಾರವನ್ನು ಸುಡದೆ ಬಂದು ನಾವು ಬಾವನ ಬಣ್ಣ ಹಾಕ್ಕೊಳ್ಳಿಕ್ಕೇ ಆಗೋದಿಲ್ಲ. ಮೊದಲು ಸುಡೋದು ಜಲನ. ಏನು ಸುಡಬೇಕೀಗ? ನಡು ಏನೋ ಕೆಲವೊಮ್ಮೆ ಹಳೆಯ ಸಂಸ್ಕಾರ ಇರ್ತದಲ್ಲ, ಅಳೋದು, ಸಿಟ್ಟು ಮಾಡೋದು, ಜಗಳಾಡೋದು, ಕಣ್ಣೀರು ಹಾಕೋದು, ಒಮ್ಮೆಲೆ ಏನಾರು ಒದರಾಡೋದು, ಇಂಥದ್ದು ಏನು ಹಳೆಯ ಸಂಸ್ಕಾರ ಇದ್ದರೂ ಇವತ್ತೇನು ಮಾಡೋಣ? ಸುಟ್ಟಾಕೋಣ. ಆಮೇಲೆ ಅಮೃತ ಬಳಿ ಏನು ಹಾಕೋಣ? ಬಾಬನ ಸಂಘದ ಬಣ್ಣವನ್ನು ಹಾಕ್ಕೊಳ್ಳೋದು. ಬಾಬಾ ಮೊದಲೇ ಹೇಳಿದ್ದಾರೆ ಏನಂತ, ಕೈ ಎತ್ತಿಸಿದ್ದಾರೆ. ಆಮೇಲೆ ಹಿಮ್ಮತೆ ಹೇನ ಅಂತಂದರೆ, ಸಾಹಸ ಇದೆ ಅಲ್ವಾ, ಗ್ಯಾರಂಟಿ ಅಲ್ವಾ? जलाई जाती है, दूसरी रंगी जाती है. 2 प्रकार की होली होती है. और होली का अर्थ भी है बीती सो बीती. तो बाप दादा चाहते हैं कि जो भी कोई ऐसा संस्कार रहा हुआ है
जिसके कारण संसार परिवर्तन नहीं हो रहा है. ನಮ್ಮ ಹತ್ರ ಇನ್ನೂ ಹಳೆಯ ಸಂಸ್ಕಾರ ಇಟ್ಕೊಂಡಿರೋದ್ರಿಂದ ಈ ಜಗತ್ತು ಇನ್ನೂ ಏನಾಗ್ತಾ ಇಲ್ಲ, ಚೇಂಜ್ ಆಗ್ತಾ ಇಲ್ಲ. तो आज उस कमज़ोर संस्कार को जलाना अर्थात संस्कार कर देना. ಹಳೆಯ ಸಂಸ್ಕಾರ ಏನು ಉಳ್ಕೊಂಡಿದ್ದೀನೋ ಅದರದ್ದು ಸಂಸ್ಕಾರ ಮಾಡಿಬಿಡಿ. ಏನು ಸಂಸ್ಕಾರ ಮಾಡಿಬಿಡೋದು? ಅಂತಿಮ ಸಂಸ್ಕಾರ ಅಂತ. ಸುಡೋದಕ್ಕೆ ಏನಂತಾರೆ? ಸುಡೋದಕ್ಕೆ ಸಂಸ್ಕಾರ ಅಂತಾರೆ. ಹಳೆಯ ಸಂಸ್ಕಾರದ ಸಂಸ್ಕಾರ ಮಾಡಿಬಿಡಿ. ಜಲಾನೆ ಕೋ ಬಿ ಸಂಸ್ಕಾರ ಕೇತೆ ಹಿ. ಸುಡುವುದಕ್ಕೂ ಏನಂತ ಕರೆಯಲಾಗುತ್ತದೆ? ಸಂಸ್ಕಾರ. जब मनुष्य मरता है तो कहते हैं ना संस्कार करना है, सदा के लिए खत्म करना. ಹಳೆಯ ಸ್ವಭಾವ ಸಂಸ್ಕಾರ ಬೇಡವಾದ್ದು ಏನು ನಮ್ಮ ಹತ್ರ ದುರ್ಗುಣ ಇರ್ಬೋದು, ದುಶ್ಚಟ ಇರ್ಬೋದು, ದುಸ್ಸಂಗ ಇರ್ಬೋದು, ಏನಾದರೂ ಇರ್ಬೋದು ಕೆಟ್ಟದು, ಅದನ್ನು ಮಾತ್ರ ಇವತ್ತೇನು ಮಾಡಬೇಕು? ಸುಟ್ಟು ಹಾಕಬೇಕು. तो क्या आज संस्कार का भी संस्कार कर सकते हैं? आप कहेंगे कि हम तो नहीं चाहते संस्कार आवे, लेकिन आ जाता, क्या करें? ऐसे सोचते हो? अच्छा, आ जाता है गलती से. ಕೆಲವೊಮ್ಮೆ ಅಪ್ಪಿತಪ್ಪಿ ಬರ್ತದಲ್ವಾ? अगर किसको दी हुई चीज़ गलती से आपके पास आ जाए तो क्या करते हो? ಈಗ ಒಂದು ವಸ್ತು ನಾನು ಮತ್ತೊಬ್ಬರಿಗೆ ಕೊಡ್ತೀನಿ, ತಪ್ಪಿ ಮತ್ತೆ ಅದು ನನ್ನ ಕೈಗೆ ಬಂತು, ಏನು ಮಾಡ್ತೀರಾ? ಅವಾಗ ಇಟ್ಕೋತೀರಾ? ಹಾಂ, ಒಮ್ಮೆ ಕೊಟ್ಟ ಮೇಲೆ ಮತ್ತೆ ಅಪ್ಪಿತಪ್ಪಿ ಕೈಗೆ ಬಂತಪ್ಪ, ಏನು ಮಾಡ್ತೀರಾ ಅವಾಗ? ಸಂಭಾಲ್ಕೆ ಅಲ್ಮಾರಿ ಮೇಲೆ ರಖದೇತೆ ಹೋ ಕ್ಯಾ? ಒಮ್ಮೆ ಕೊಟ್ಟಾಯ್ತು ಅಂದಮೇಲೆ ಮತ್ತೆ ಏನೋ ಬಂತು ಅಪ್ಪಿತಪ್ಪಿ, ಆವಾಗ ಇರಲಿ ಇರಲಿ ಅಂತ ಹೇಳ್ಕೊಂಡು ಅಲ್ಮಾರಿಯಲ್ಲಿ ಇಡ್ತೀರಾ? ಏನು ಮಾಡ್ತೀರಿ? ತೋ ಅಗರ್ ಆ ಬಿ ಜಾಯ್ ಬಂತಂತ ತಿಳ್ಕೊಳ್ಳಿ, ಏನು ಮಾಡ್ತೀರ? ಅವಾಗ ಕೊಟ್ಟಾಗಿದೆ, ನಂದಲ್ಲದು, ಬೇರೆಯವರು ಕೊಟ್ಟಾಗಿದೆ, ಆದರೂ ಅಪ್ಪಿತಪ್ಪಿ ಕೈಗೆ ಬಂತು, ಅವಾಗ ಅಲ್ಮಾರಿಯಲ್ಲಿ ಒಯ್ದಿಡ್ತೀರಾ? ಏನು ಮಾಡ್ತೀರಿ ಮತ್ತೆ? ದಿಲ್ ಮೇ ನಹಿ ರಖನಾ, ಕ್ಯೋಂಕಿ ದಿಲ್ ಮೇ ಬಾಪ ಬೈಠಾ ಹೈ. ದಿಲ್ಲಲ್ಲಿ ಬಾಬಾ ಕೂತ್ಕೊಂಡಿದ್ದಾರೆ, ನೀವು ಮತ್ತೆ ವಾಪಸ್ ಆ ಸಂಸ್ಕಾರವನ್ನು ದಿಲ್ಲಲ್ಲಿ ಇಟ್ಕೊಳ್ಳುವಂಗಿಲ್ಲ. ಮತ್ತೇನಾರು ಬಂದರೂ ಸಹಿತ बाप के साथ अगर वो संस्कार भी रखेंगे तो अच्छा लगेगा, नहीं लगेगा ना. इसलिए अगर गलती से भी आ जाए तो दिल से कहना, ಒಂದು ಹಪ್ಪಿ ತಪ್ಪಿ ಬಂದ್ಬಿಡ್ತಪ್ಪ, ಅವಾಗೇನು ಕೊಟ್ಬಿಟ್ಟಿನಿ, ನಾನು ಬಾಬನಿಗೆ ಹೇಳ್ಬಿಟ್ಟಿನಿ, ಇನ್ನು ಮುಂದಕ್ಕೆ ಇದು ಬರೋಂಗಿಲ್ಲ, ನನಗೆ ಸಿಟ್ಟು ಬರೋಂಗಿಲ್ಲ, ನನಗೆ ಕಣ್ಣೀರು ಬರೋಂಗಿಲ್ಲ, ನಾನು ಇನ್ನು ಏನು ಮಾಡೋಂಗಿಲ್ಲ, ನಾನು ಕರೆಕ್ಟ್ ಇರ್ತೀನಿ ಬಾಬಾ. ಹಿಮ್ಮತ್ ಹೇ, ಹಿಮ್ಮತ್ ಹೇ. ಮೊದಲೇ ಬಾಬಾ ನಮ್ಮ ಹತ್ರ ಸಹಿ ಹಾಕ್ಸ್ಕೊಂಡ್ಬಿಟ್ಟಾರ, ಓಕೆ ಅಲ್ವಾ? ಅಪ್ಪಿ ತಪ್ಪಿ ಬಂತಪ್ಪ, ಏನು ಮಾಡ್ತೀರಿ? अलमारी इट्कोतीरा? संभाल के अलमारी में रख देते हो क्या? रख देंगे, ಏನು ಮಾಡ್ತೀರಿ? ಬಂದ್ಬಿಡ್ತಪ್ಪ, ಇವತ್ತಿನಿಂದ ಕಣ್ಣೀರು ಹಾಕುವಂಗಿಲ್ಲ, ಸಿಟ್ಟು ಮಾಡುವಂಗಿಲ್ಲ, ಓಕೆನಾ? ಬಂದ್ಬಿಟ್ರೆ ಏನು ಮಾಡೋದು? अगर गलती से आ भी जाए तो दिल से कहना बाबा बाबा बाबा, बस खत्म, बिंदी लग जाएगी. ಅಪ್ಪಿ ತಪ್ಪಿ ಏನಾರದು ಬಂತಂದರೆ ಏನು ಮಾಡಿ ಅವಾಗ? ಬಾಬಾ ಬಾಬಾ ಬಾಬಾ, ಬಸ್. ನೀವು ಅಷ್ಟು ಅಂದ್ಬಿಡ್ರಿ, ಖತಮ್ ಆಗಿಬಿಡ್ತದೆ, ಬಿಂದು ಆಗಿಬಿಡ್ತದೆ. ಈಗ ಒಬ್ರು ಏನೋ ಒದರಾಡ್ತಾ ಇದ್ದಾರೆ, ಸಿಟ್ಟು ಬರ್ತಾ ಉಂಟು, ಬಾಯಿ ತೆಗಿಬೇಡ್ರಿ, ಒಳಗಡೆ ಏನು ಮಾಡಿರಿ, ಏನು ಮಾಡಿರಿ ಅವಾಗ? ಬಾಬಾ ಬಾಬಾ ಬಾಬಾ, बस खत्म ಆಗ್ತದೆ. बाबा क्या है? बिंदी. बाबा क्या है? बिंदी. ಆವಾಗ ನಂದು ದುರ್ಬಲತೆಯೂ ಏನಾಗ್ತದೆ? ಬಿಂದಾಗ್ಬಿಡ್ತದೆ. तो बिंदी लग जाएगी. दिल से कहेंगे ना, बाकी ऐसे ही मतलब से याद करेंगे, बाबा ले लो ना, ले लो ना, रखते हैं अपने पास और कहते हैं ले लो ना, ले लो ना. ये कैसे लेंगे? बाबा इंಥದ್ದು ಬಂದಿದೆ, ತಗೋ ಬಾಬಾ, ನನಗೆ ಸಿಟ್ಟು ಬೇಡ, ತಗೋ ಬಾಬಾ, ತಗೋ ಬಾಬಾ, ತಗೋ ಬಾಬಾ ಅಂತ ಹೇಳೋದು,
ಮತ್ತು ತಮ್ಮ ಹತ್ರ ಇಟ್ಕೊಳ್ಳೋದು. ಅದೇ ಹೆಂಗಾಗ್ತದೆ? ले लो ना रखते हैं अपने पास, कहते हैं ले लो ना, तो कैसे लेंगे? आपकी चीज़ कैसे लेंगे? पहले आप अपनी चीज़ नहीं समझो तब लेंगे. ಇದು ನಂದಲ್ಲ, ಇದು ನನಗೆ ಬೇಡ, ಇದು ನಂದಲ್ಲ ಅಂತ ಮೊದಲು ತಿಳ್ಕೊಂಬಿಡಿ. ಆವಾಗ ಅದು ಹೋಗ್ತದೆ. ಸಿಟ್ಟು ಮಾಡೋದು ನಂದಲ್ಲ, ಅಳ್ಳೋದು ನಂದಲ್ಲ ಗುಣ ಇದು. ನನ್ನದಂತ ತಿಳ್ಕೊಂಡ್ರೆ ಮತ್ತೆ ಬಾಬಾ ತಗೋ ಅಂತ ಹೆಂಗಂತೀರಿ ನೀವು? ಮೊದಲು ನನ್ನದಲ್ಲ. ಐಸೆ ತೋಡೆ ಈ ದೂಸರೋं की चीज़ ले लेंगे. ಬೇರೆಯವ್ರದ್ದು ವಸ್ತುನ ಸುಮ್ಮನೆ ಹಂಗೆ ತಗೊಳಂಗಿಲ್ಲ. तो क्या करेंगे? ಇವತ್ತೇನು ಮಾಡ್ತೀರಿ ಹಂಗಾದರೆ? ಹೋಲಿ ಮನಾएंगे. होली अच्छा, जो समझते हैं कि दृढ़ संकल्प कर रही है वो हाथ उठाओ. ಸರಿ, ಇವತ್ತಿನಿಂದ ಹೋಲಿ, ನಾನು ದೃಢ ಸಂಕಲ್ಪ ಮಾಡಿದೆ ಬಾಬಾ ಅನ್ನೋರು ಕೈ ಎತ್ತಿ. ಹೋಲಿ ಹೋಯ್ತೆಲ್ಲ, ಹಳತ್ತೆಲ್ಲ ಹೋಯ್ತು, ದುರ್ಬಲ ಸಂಸ್ಕಾರ ಎಲ್ಲ ಹೋಯ್ತು. ಬಸ್ आप गड़ी निकाल देंगे ना तो निकल जाएगी. अंदर रख नहीं तो क्या करे, कैसे करे, निकलता नहीं. ಅಯ್ಯೋ ಏನು ಮಾಡಲಿ, ನಾನು ಹೇಗೆ ಮಾಡಲಿ, ಅದು ಹೋಗಂಗೇ ಇಲ್ಲ, ಮತ್ತು ಬರ್ತದಲ್ಲ ಸಿಟ್ಟು ಅಂತ ಬಾರಿ ಮಾತಾಡಿದರೆ यह नहीं निकलना ही है. तो दृढ़ संकल्प करेंगे. जो करेगा वो मन से हाथ उठाना. हाँ, ಯಾರು ದೃಢ ಸಂಕಲ್ಪ ಮಾಡಿದಿರಿ ಅವ್ರ ಮನಸ್ಸಿನಿಂದ ಕೈ ಎತ್ತಿರಿ. ಬಾಹರ್ ಸೆ ನೈ ಉಠಾನ. ನೀವು ಈ ಕೈ ಎತ್ತಬೇಡ್ರಿ, ಮನಸ್ಸಿನಿಂದ ಕೈ ಎತ್ತಿರಿ. ಮನ್ ಸೆ कोई नहीं उठा रहे हैं, यह नहीं उठा रही, सभी ने उठाया. बहुत अच्छा, मुबारक हो. क्या है? एक तरफ एडवांस पार्टी बाप दादा को बार कहती है, बाबा कब तक. ಒಂದು ಕಡೆ ಅಡ್ವಾನ್ಸ್ ಪಾರ್ಟಿ, ಬಾಬಾ ಎಲ್ಲೇ ತನಕ ನಾವು ಕಾಯಬೇಕು, ಎಲ್ಲೇ ತನಕ. ಇನ್ನೊಂದು ಕಡೆ ಯಾರು ಕೇಳ್ತಾರೆ? ಒಂದು ಕಡೆ ಅಡ್ವಾನ್ಸ್ ಪಾರ್ಟಿ, ಇನ್ನೊಂದು ಕಡೆ ಯಾರು ಬಾಬನಿಗೆ ಕೇಳೋದು? प्रकृति भी बाप को अर्जी करती है, अभी परिवर्तन करो. ಒಂದು ಕಡೆ ಪ್ರಕೃತಿನೂ ಬಾಬನಿಗೆ ಅರ್ಜಿ ಹಾಕಿದೆ, ಇನ್ನೊಂದು ಕಡೆ ಅಡ್ವಾನ್ಸ್ ಪಾರ್ಟಿ ಅಂದರೆ ಯಾರು? ಈಗಾಗಲೇ ಎಲ್ಲ ಪುರುಷಾರ್ಥ ಮಾಡಿ ಸಂಪನ್ನಾಗಿ ದೇಹ ಬಿಟ್ಟವರೆಲ್ಲ ಇದ್ದಾರಲ್ಲ. ನಮ್ಮದೆಲ್ಲ ಪುರುಷಾರ್ಥ ಮುಗೀತು, ಯಾವಾಗ ಜಗತ್ತು ಚೇಂಜ್, ಯಾವಾಗ ಸ್ವರ್ಗ, ಯಾವಾಗ? ಅವರು ಬಾಬನಿಗೆ ಕೇಳ್ತಾ ಇದ್ದಾರೆ. ಈ ಕಡೆಯಿಂದ ಪ್ರಕೃತಿ ಕೇಳ್ತಾ ಇದೆ, ಯಾವಾಗ ಪರಿವರ್ತನೆ? ಬ್ರಹ್ಮ ಬಾಪ ಬಿ ಕೇಳ್ತಿ, ಇನ್ನೊಂದು ಕಡೆ ಬ್ರಹ್ಮ ಬಾಬಾ ಕೇಳ್ತಿದ್ದಾರಂತೆ. ಏನಂತ? अब कब परमधाम का दरवाजा खोलेंगे? ಪರನಾಮದ್ದು ಬಾಗಿಲು ಯಾವಾಗ ಓಪನ್ ಮಾಡೋದು ಅಂತ ಯಾರು ಕೇಳ್ತಿದ್ದಾರೆ? ಬ್ರಹ್ಮ ಬಾಬನು ಒಂದು ಕಡೆ ಕೇಳ್ತಾ ಇದ್ದಾರೆ, ಪ್ರಕೃತಿನೂ ಒಂದು ಕಡೆ ಕೇಳ್ತಾ ಇದೆ, ಇನ್ನೊಂದು ಕಡೆ ಅಡ್ವಾನ್ಸ್ ಪಾರ್ಟಿನೂ ಅವರು ಸಹಿತ ಬಾಬನ ಹತ್ರ ಕೇಳ್ತಾ ಇದ್ದಾರೆ. ಬಾಬನ ಉತ್ತರ ಏನು? ಆದ್ದರಿಂದ ಶಿವಬಾಬಾ ಏನು ಉತ್ತರ ಕೊಡ್ಬೋದು? ಬ್ರಹ್ಮ ಬಾಬರವರು ಹೇಳ್ತಿದ್ದಾರೆ ಪರನಾಮದ ಬಾಗಿಲು ಯಾವಾಗ ಓಪನ್ ಮಾಡಲಿ. ಪ್ರಕೃತಿನೂ ಹೇಳ್ತಾ ಇದೆ ಯಾವಾಗ ಪರಿವರ್ತನೆ. ಅಡ್ವಾನ್ಸ್ ಪಾರ್ಟಿಯವರು ಹೇಳ್ತಿದ್ದಾರೆ ಕಬ್ ತಕ್ साथ में चलना है ना, रह तो नहीं जाना है ना, साथ चलेंगे ना, साथ में गेट खोलेंगे ना. ಒಟ್ಟೊಟ್ಟಿಗೆ ಹೋಗ್ಬೇಕಲ್ಲ, ಜೊತೆಗೇ ನಡೆಯೋರಲ್ವ, ನನ್ನ ಜೊತೆಗೇ ಅಂತಾರೆ ಬಾಬಾ. ಒಟ್ಟಿಗೆ ಗೇಟ್ ಓಪನ್ ಮಾಡಬೇಕಲ್ವಾ. ಚಾಹೆ ಚಾಬಿ ಬ್ರಹ್ಮ ಬಾಪ ಲಗಾಯೇಗಾ, ಲೇಕಿನ್ ಸಾಥ್ ತೋ ಹೋಂಗೆ ನಾ. ಚಾಬಿ ಹಾಕಿ ಓಪನ್ ಮಾಡೋರು ಬ್ರಹ್ಮ ಬಾಬಾ, ಆದರೆ ಜೊತೆಗಿರಬೇಕಲ್ಲ. तो अभी ये परिवर्तन करो, बस लाना ही नहीं. मेरी चीज़ ही नहीं है, दूसरे की रावण की चीज़ क्यों रखी है? ನನ್ನದು ವಸ್ತುವೇ ಅಲ್ಲ ಅಂದ ಮೇಲೆ ಅದು ಬೇರೆಯವರದು ಅಥವಾ ರಾವಣಂದು ಅಂದ ಮೇಲೆ ಇಟ್ಕೊಂಡಿದ್ದೀರಿ ಯಾಕೆ? दूसरों की चीज़ रखी जाती है क्या? ये किसकी है? रावण की है. उसकी चीज़ अपनी क्यों रखी है? रखनी है, इट्कोಬೇಕಾ ಬೇರೆಯವ್ರ ವಸ್ತುವನ್ನು? नहीं रखनी है ना पक्का? अच्छा, तो रंग की होली भले मनाना, लेकिन पहले ये होली मनाना.
ಅಲ್ಲ, ನೀವು ಬಣ್ಣ ಮೈಗೆ ಒಬ್ಬರೊಬ್ಬರ ಮೈಗೆ ಬಣ್ಣ ಹಾಕ್ಕೊಂಡು ಹೋಲಿ ಮಾಡ್ತೀರಾ, ಮಾಡಿ, ಬಾಬೇನು ಬೇಡ ಅನ್ನಂಗಿಲ್ಲ. ಆದರೆ ಮೊದಲು ಈ ಹೋಲಿಯನ್ನು ಮಾಡಿ. आप देखते हो आपका गायन है मर्सीफुल, आप मर्सीफुल देवियाँ और देवताएं हो ना. ನಮ್ಮ ಗಾಯನ ಇದೆ ದಯಾರ್ದಯಿ ದೇವಿಯರು ಅಂತ ಅಲ್ವಾ, ದೇವತೆಗಳಿಗೂ ಸಹಿತ ಮರ್ಸಿಫುಲ್ ದೇವಿಯಾ ಅಂತ ಗಾಯನ ಇದೆ. ಅದಕ್ಕೆ ನಿಮಗೆ ದಯೆ ಬರಂಗಿಲ್ವಾ? अपने भाई बहने इतने दुखी है, उन्हों का दुख देख करके रह नहीं आता. ನಮ್ಮ ಸೋದರ ಸೋದರಿಯರು ಎಷ್ಟು ದುಃಖಿಗಳಿದ್ದಾರೆ, ಅವರ ದುಃಖ ನೋಡಿ ನಿಮಗೆ ದಯೆ ಬರಂಗಿಲ್ವಾ? ಆತ ಹೈ ರಹಮ್ ತೋ ಸಂಸ್ಕಾರ ಬದಲು ತೋ ಸಂಸಾರ ಬದಲ್ ಜಾಯೇಗಾ. ಆದ್ದರಿಂದ ನಮ್ಮ ಸಂಸ್ಕಾರವನ್ನು ಬದಲು ಮಾಡಿಕೊಂಡ್ರೆ ಈ ಜಗತ್ತು ಬದಲಾಗ್ತದೆ. जब तक संस्कार नहीं बदले ही तब तक संसार नहीं बदल सकता. ನಮ್ಮ ಸಂಸ್ಕಾರ ಬದಲಾಗಿಲ್ಲ ಅಂದರೆ ಈ ಸಂಸಾರ ಬದಲಾಗಲಿಕ್ಕೆ ಸಾಧ್ಯವಿಲ್ಲ. ಈಗ ಹೇಳಿ, तो क्या करेंगे? आज खुशखबरी सुनी थी कि सबको दृष्टि लेनी है. ಇವತ್ತೆಲ್ಲ ಖುಷಿಖಬರಿ ಕೇಳ್ತಾ ಇದ್ದೀನಿ. सबको दृष्टि लेनी है, अच्छी बात है. ಎಲ್ಲರೂ ಇವತ್ತು ನನ್ನ ಹತ್ರ ದೃಷ್ಟಿ ತಗೋಬೇಕು ಅಂತ ಒಳ್ಳೆ ಗುಡ್ ನ್ಯೂಸ್ ಕೇಳಿ ಬಂತು ನನಗೆ. ಭಾಳ ಒಳ್ಳೆಯ ಮಾತು. ಬಾಪ್ ದಾದಾ ತೋ ಬಚ್ಚೋಂಕೆ ಆಜ್ಞಾಕಾರಿ ಹೇ. ಇವತ್ತೆಲ್ಲರಿಗೂ ದೃಷ್ಟಿ ಕೊಡಬೇಕಾ? ಆಯಿತು, ಒಳ್ಳೆಯದು. ನಾನಂತೂ ಮಕ್ಕಳ ಪ್ರತಿ ನಾನು ಆಜ್ಞಾಕಾರಿ ಇದ್ದೀನಿ. ಲೇಕಿನ್ ಸುನ್ಕರ್ ಹಸ್ತೆ ಹಿ ಭಲೆ ಹಸೋ, दृष्टि के लिए कहते हैं ना, दृष्टि से सृष्टि बदलती है. तो आज की दृष्टि से सृष्टि परिवर्तन करना ही है. ಆದ್ದರಿಂದ ಇವತ್ತು ಬಾಬಾ ಎಲ್ಲರಿಗೂ ದೃಷ್ಟಿ ಕೊಡ್ತಾರೆ. ದೃಷ್ಟಿಯಿಂದ ಸೃಷ್ಟಿಯನ್ನು ಪರಿವರ್ತನೆ ಮಾಡಲೇಬೇಕು. क्योंकि संपन्नता व जो भी प्राप्तियाँ है उसका बहुत समय से अभ्यास चाहिए. ಸಂಪನ್ನತೆದು ಅಥವಾ ಬಹಳ ಪ್ರಾಪ್ತಿ ಮಾಡ್ಕೊಂಡಿವಲ್ಲ ಅದರದ್ದು ಬಹಳ ಸಮಯದ ಅಭ್ಯಾಸ ಬೇಕು. ಸಂಪನ್ನತೆ ಬಹಳ ಸಮಯ ಬೇಕು. ಆಮೇಲೆ ಪ್ರಾಪ್ತಿ ಬಹಳ ಸಮಯದ ಪ್ರಾಪ್ತಿಯ ಅಭ್ಯಾಸ ಬೇಕು. ऐसे नहीं समय पर हो जाएगा, नहीं. समय बहुत समय का राज्य भाग्य लेना है तो संपन्नता भी बहुत समय से चाहिए. ಭಾಳ ಸಮಯದ ರಾಜ್ಯ ಭಾಗ್ಯವನ್ನು ಪಡ್ಕೋಬೇಕಾದ್ರೆ ಈಗ ಭಾಳ ಸಮಯದಿಂದ ಸಂಪನ್ನತೆಯ ಅನುಭವ ಬೇಕು. तो ठीक है, डबल फर्नेस खुश है. अच्छा, ನಾಲ್ಕು ಕಡೆಯ ಸರ್ವ ಮೂರು ಸಿಂಹಾಸನದಲ್ಲಿ ಕುಳಿತಿರುವ ವಿಶೇಷ ಆತ್ಮಗಳಿಗೆ, ಸದಾ ಸ್ವರಾಜ್ಯಾಧಿಕಾರಿಗಳು ವಿಶೇಷ ಆತ್ಮಗಳಿಗೆ, ಸದಾ ದಯಾರ್ದಯಿಯಾಗಿ ಆತ್ಮಗಳಿಗೆ ಸುಖ ಶಾಂತಿಯ ಆಸರೆಯನ್ನು ನೀಡುವ ಮಹಾದಾನಿ ಆತ್ಮಗಳಿಗೆ, ಸದಾ ದೃಢತೆ ಮತ್ತು ಸಫಲತೆಯ ಅನುಭವ ಮಾಡುವ ತಂದೆಯ ಸಮಾನ ಆತ್ಮಗಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. वरदान, संकल्प और बोल के विस्तार को सार में लाने वाले अंतर्मुखी भव. ಸಂಕಲ್ಪ ಮತ್ತು ಮಾತಿನ ವಿಸ್ತಾರವನ್ನು ಸಾರದಲ್ಲಿ ತರುವ ಅಂತರ್ಮುಖಿ ಆಗಿರಿ. ಸಂಕಲ್ಪ ಮತ್ತು ಮಾತಿನ ವಿಸ್ತಾರವನ್ನು ಸಾರದಲ್ಲಿ ತರುವ ಅಂತರ್ಮುಖಿ ಆಗಿರಿ. ವ್ಯರ್ಥ ಸಂಕಲ್ಪಗಳು ಏನಿದೆ ಅದು ಭಾಳ ವಿಸ್ತಾರ. ಅದನ್ನು ಸಂಕುಚಿತಗೊಳಿಸಿ ಸಾರ ರೂಪದ ಸ್ಥಿತಿಯಲ್ಲಿ ಸ್ಥಿತಾಗಿ ಬಾಯಿಂದ ಆವಾಜ್ ಎಂದಿಗೂ ವ್ಯರ್ಥ ಬರಬಾರ್ದು, ಸಮರ್ಥನೆ ಇರಬೇಕು. ಸಾರ ರೂಪದಲ್ಲಿ ತನ್ನಿ, ಅದು ಅಂತರ್ಮುಖತೆ. ಮಾತಿನಲ್ಲಿ ವ್ಯರ್ಥ ಇರಬಾರ್ದು, ಮತ್ತು ಎಷ್ಟು ಬೇಕಷ್ಟೇ, ಅದು ಅಂತರ್ಮುಖತೆ. ಅಂಥ ಅಂತರ್ಮುಖಿ ಮಕ್ಕಳೇ साइलेंस की शक्ति द्वारा भटकते हुए आत्माओं को सही ठिकाना दिखा सकते हैं. ಯಾರು ಅಂತರ್ಮುಖಿಯಾಗಿ ಸೈಲೆನ್ಸಿನ ಶಕ್ತಿಯ ಮೂಲಕ ಅಲೆದಾಡುವ ಆತ್ಮಗಳಿಗೆ ಸರಿಯಾದ ನೆಲೆಯನ್ನು ತೋರಿಸಬಲ್ಲರು. ಈ ಸೈಲೆನ್ಸಿನ ಶಕ್ತಿ अनेक रूहानी रंगत दिखाती है. साइलेंस की शक्ति से हर आत्मा के मन का आवाज़
इतना समीप सुनाई देता है जैसे कोई सम्मुख बोल रहा है. ಅಂದರೆ ಅಂತರ್ಮುಖಿ ಆದರೆ ನಮ್ಮ ಹತ್ರ ಸೈಲೆನ್ಸಿನ ಶಕ್ತಿ ಇದ್ದರೆ ಅಲೆದಾಡುವಂಥ ಆತ್ಮಗಳಿಗೆ ಸರಿಯಾದ ನೆಲೆ ಸಿಗ್ತದೆ. ಸೈಲೆನ್ಸಿನ ಶಕ್ತಿಯಿಂದ ಅನೇಕ ಆತ್ಮಿಕ ಬಣ್ಣವನ್ನು ನಾವು ತೋರಿಸ್ಬೋದು. ಸೈಲೆನ್ಸಿನ ಶಕ್ತಿಯಿಂದ ಪ್ರತಿಯೊಂದು ಆತ್ಮಗಳ ಮನಸ್ಸಿನ ಆವಾಜು ಸಮೀಪದಲ್ಲಿ ಕೇಳಿ ಬರ್ತದೆ, ಸಮ್ಮುಖದಲ್ಲೇ ಮಾತಾಡಿದಂಗೆ ಆಗ್ತದೆ. ಅಂದರೆ ನಮಗೆ ಕ್ಯಾಚ್ ಮಾಡೋ ಶಕ್ತಿ ಬರ್ತದೆ. ಆದ್ದರಿಂದ ಸಂಕಲ್ಪ ಮತ್ತು ಮಾತಿನ ವಿಸ್ತಾರವನ್ನು ಸಾರದಲ್ಲಿ ತರುವ ಅಂತರ್ಮುಖಿ ಆಗಿರಿ. ಇವತ್ತಿನ ಸ್ಲೋಗನ್ ಸ್ವಭಾವ, ಸಂಸ್ಕಾರ, ಸಂಬಂಧ, ಸಂಪರ್ಕದಲ್ಲಿ ಲೈಟ್ ರಹನ ಅಂದರೆ ಫರಿಷ್ಠಾ ಆಗುವುದು. ಸ್ವಭಾವ, ಸಂಸ್ಕಾರ, ಸಂಬಂಧ, ಸಂಪರ್ಕದಲ್ಲಿ ಹಗೂರ ಇರುವುದಂದರೆ ಫರಿಷ್ಠಾ ಆಗುವುದು. ಫರಿಷ್ಠಾ ಅಂದ್ರೆ ಡಬಲ್ ಲೈಟ್. ಯಾವುದರಲ್ಲಿ? ಸ್ವಭಾವದಲ್ಲಿಯೂ ಹಗುರತೆ, ಸಂಸ್ಕಾರದಲ್ಲಿಯೂ ಹಗುರತೆ, ಸಂಬಂಧದಲ್ಲಿಯೂ ಸಂಪರ್ಕದಲ್ಲಿಯೂ ಲೈಟ್ ಇರ್ತಾರೆ. ಆವಾಗ ಫರಿಷ್ಠಾ. अव्यक्त इशारे सत्यता और सभ्यता रूपी कल्चर को अपनाओ. सच्ची दिल वाले सत्यवादी बच्चे सत्यता की महानता के कारण सेकंड में बिंदु बन बिंदु स्वरूप बाप को याद कर सकते हैं. सच्चे दिल वाले सच्चे साहिब को राजी करने के कारण बाप की विशेष दुआओं की प्राप्ति के कारण समय प्रमाण दिमाग युक्तियुक्त यथार्थ कार्य स्वतः करता है और बुद्धिवानों की बुद्धि को राजी किया जाता है. ಅಲ್ವಾ? ಸತ್ಯ ಹೃದಯವಂತಿಕೆ ಇದ್ದವರು ಸತ್ಯವಾದಿ ಮಕ್ಕಳು. ಸತ್ಯತೆ ಮಹಾನತೆಯ ಕಾರಣದಿಂದ 1 ಸೆಕೆಂಡಿಗೆ ಬಿಂದು ಆಗಿ ಬಿಂದು ಸ್ವರೂಪ ತಂದೆಯನ್ನು ನೆನಪು ಮಾಡ್ತಾರೆ. ಸತ್ಯ ಹೃದಯವಂತಿಕೆ ಇದ್ದರೆ ಸಾಹೇಬ ಅವನ ಜೊತೆಗೆ ರಾಜಿಯಾಗಿರುವ ಕಾರಣ, ವಿಶೇಷ ಆಶೀರ್ವಾದದ ಪ್ರಾಪ್ತಿಯಾಗಿರುವ ಕಾರಣ ದಿಮಾಗ್ ಯಾವಾಗಲೂ ಯುಕ್ತಿಯುಕ್ತ ಯಥಾರ್ಥ ಕಾರ್ಯ ಸ್ವತಃ ನಡೀತಾ ಇರ್ತದೆ. ಬುದ್ಧಿವಾನರ ಬುದ್ಧಿಯನ್ನು ರಾಜಿ ಮಾಡಿಕೊಂಡಿರ್ತಾರೆ. ಅಚ್ಚಾ, ಇವತ್ತಿನ ಸ್ವಮಾನ ನಾನು ಆತ್ಮ ಸಾರಯುಕ್ತ ಮಾತನಾಡುವವನಾಗಿದ್ದೇನೆ. ಇವತ್ತಿನ ಸ್ವಮಾನ ನಾನು ಆತ್ಮ ಸಾರಯುಕ್ತ ಮಾತನಾಡುವವನಾಗಿದ್ದೇನೆ. ಅಚ್ಚಾ, ಓಂ ಶಾಂತಿ. तपस्वी वही जिनके अंग अंग हो शीतल, मुख मधुरस छलकाए, नैन सुधा वर्षाए. मुख मधुरस छलकाए, नैन सुधा वर्षाए. प्रभु पे न्योछावर हो सर्वस्व अपना, सुख में सदा लहराए. प्रभु संदेश सुनाए, प्रभु पे न्योछावर हो सर्वस्व अपना, सुख में सदा लहराए. प्रभु संदेश सुनाए, तपस्वी वही.
के खुद पे करे जो अनुशासन, उनके लिए ही है इस संगम पर प्रभु के दिल का सिंहासन। अपने स्वमान के आसन पे रह के खुद पे करे जो अनुशासन, उनके लिए ही है इस संगम पर प्रभु के दिल का सिंहासन। योग अगन के मधुर तपन से जग के ताप मिटाए प्रभु संदेश सुनाए। तपस्वी वही, तपस्वी वही जिनके अंग अंग हो शीतल, मुख मधुरस छलकाए, नैन सुधा वर्षाए प्रभु पे न्योछावर। हो सर्वस्व अपना सुख में सदा लहराए प्रभु संदेश सुनाए। तपस्वी वही, हद के आकर्षण से परे वो एक के आकर्षण में रहे। उनके सुबह शाम दिल में दिलाराम, महिमा प्रभु की धड़कन में रहे। ओ हद के आकर्षण से परे वो एक के आकर्षण में रहे। उनके सुबह शाम दिल में दिलाराम, महिमा प्रभु की धड़कन में रहे। अपने तपस्वी जीवन से जन जन को सत का मार्ग दिखाए प्रभु संदेश सुनाए। तपस्वी वही, तपस्वी वही जिनके अंग अंग हो शीतल, मुख मधुरस छलकाए, नैन सुधा वर्षाए प्रभु पे न्योछावर। हो सर्वस्व अपना सुख में सदा लहराए प्रभु संदेश सुनाए। तपस्वी वही, तपस्वी वही, तपस्वी वही, तपस्वी वही। ओम शांति, ओम शांति।